ಮೊದಲನೇದಾಗಿ ನಾವು ನೋಡಿದ ಒಂದು ಗುಣಲಕ್ಷಣ ಮಿಷನಲ್ ಫ್ಯಾಮಿಲಿಯ ಅಥವಾ ಸೇವಾ ಕುಟುಂಬದ ಒಂದು ಗುಣಲಕ್ಷಣ. ನಾವು ಮೊದಲನೇದಾಗಿ ನಾವು ನೋಡಿದ್ದು ಏನಂದ್ರೆ ಮಿಷನಲ್ ಫ್ಯಾಮಿಲಿ ಇಸ್ ಅ ವರ್ಷಿಪಿಂಗ್ ಫ್ಯಾಮಿಲಿ. ಸೇವಾ ಕುಟುಂಬ ಅದು ಆರಾಧಿಸುವ ಒಂದು ಕುಟುಂಬ ಆಗಿರ್ತದೆ. ಇದರ ಅರ್ಥ ನಮ್ಮ ಮನೆಗಳು ದೇ ಶುಡ್ ಬಿ ವರ್ಷಿಪ್ ಸೆಂಟರ್ಸ್. ಸಭೆ ಅದು ಭಾನುವಾರ ದಿವಸ ಸಭೆ ಎಲ್ಲ ಸೇರಿ ಆರಾಧನೆ ಮಾಡುವಂಥದ್ದು. ಆದರೆ ಇತರ ದಿನಗಳಲ್ಲಿ ನಾವು ಕುಟುಂಬವಾಗಿ ನಾವು ಆರಾಧನೆ ಮಾಡುವಂತ ಕೇಂದ್ರ ಯಾವುದು? ಅದು ವಿಲ್ಸನ್ ಗಾರ್ಡನ್ ಅಸೆಂಬ್ಲಿ ಬಿಲ್ಡಿಂಗ್ ಅಲ್ಲ, ಆದ್ರೆ ನಮ್ಮ ಮನೆಯಲ್ಲಿ ನಾವು ಸೇರಿ ಬಂದು ನಾವು ಮಾಡುವಂತ ಒಂದು ಆರಾಧನೆ, ಅದು ಇಟ್ ಈಸ್ ಅ ವರ್ಷಿಪ್ ಸೆಂಟರ್. ಸೊ ನಮ್ಮ ಒಬ್ಬೊಬ್ಬರ ಮನೆಗಳು ಕೂಡ ಆರಾಧನೆಯ ಕೇಂದ್ರಗಳು ಆಗಿರ್ಬೇಕು. ದೇ ಶುಡ್ ಬಿ ವರ್ಷಿಪ್ ಸೆಂಟರ್ಸ್. ಎರಡನೇದಾಗಿ ನಾವು ನೋಡಿದ ಗುಣಲಕ್ಷಣ, ಮಿಷನಲ್ ಫ್ಯಾಮಿಲೀಸ್ ಆರ್ ಅಫೆಕ್ಷನೇಟ್ ಫ್ಯಾಮಿಲೀಸ್. ಅಂದ್ರೆ ಸೇವಾ ಕುಟುಂಬಗಳು ವಾತ್ಸಲ್ಯದ ಕುಟುಂಬಗಳು ಅಥವಾ ಪ್ರೀತಿಯಿಂದ ತುಂಬಿದಂತಹ ಕುಟುಂಬಗಳಾಗಿವೆ. ಇದರಲ್ಲಿ ನಾವು ಅಧ್ಯಯನ ಮಾಡಿದ್ದೇನೆಂದ್ರೆ ಸಂಬಂಧಗಳ ವಿಷಯದಲ್ಲಿ ನಮ್ಮ ಸಂಬಂಧಗಳು ಎಷ್ಟು ಪ್ರೀತಿಯಿಂದ ತುಂಬಿದಂತ ಸಂಬಂಧಗಳು ಆಗಿರಬೇಕು. ಪತಿ ಪತ್ನಿಯರ ನಡುವೆ ಇರುವಂತ ಒಂದು ವಾತ್ಸಲ್ಯ ಪ್ರೀತಿ ಅದು ಹೆಚ್ಚಾಗಿರ್ಬೇಕು. ಮತ್ತು ಪಾಲಕರು ಮತ್ತು ಮಕ್ಕಳ ಮಧ್ಯದಲ್ಲಿ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಇರುವುದಾಗಿದ್ರೆ ಅವರ ಜೊತೆಗೂ ಕೂಡ ಸಂಬಂಧಗಳು ಬಹಳ ದೃಢವಾಗಿರ್ಬೇಕಾದದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡಿದ್ವು. ಇವತ್ತು ಮೂರನೆಯ ಗುಣಲಕ್ಷಣ ನಾವು ನೋಡೋಣ. ಇದು ಬಹಳ ಕಠಿಣವಾದಂತ ಒಂದು ಗುಣಲಕ್ಷಣ, ಅಳವಡಿಸಿಕೊಂಡು ಅದನ್ನ ಕ್ರಮವಾಗಿ ನಮ್ಮ ಜೀವಿತಗಳಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆದ್ರೆ ಬಹಳ ಬಹಳ ಪ್ರಾಮುಖ್ಯವಾದಂತ ಮತ್ತು ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲೇ ನಮಗೆ ಒಂದು ಮಾಡೆಲ್ ಆಗಿ ತೋರಿಸಿದಂತ ಒಂದು ಗುಣಲಕ್ಷಣ. ಅದು ಯಾವುದಂದ್ರೆ ಮಿಷನಲ್ ಫ್ಯಾಮಿಲೀಸ್ ಆರ್ ಇನ್ಕಾರ್ನೇಷನಲ್ ಫ್ಯಾಮಿಲೀಸ್. ಸೇವಾ ಕುಟುಂಬಗಳು ಅವತರಿಸಿದ ಅಂತ ಹೇಳ್ಬೋದು ಅಥವಾ ಅವತರಣದ ಕುಟುಂಬಗಳು ಆಗಿವೆ ಎಂಬುದಾಗಿ. ಸ್ವಲ್ಪ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು, ಆದ್ರೆ ನಮಗೆ ಅರ್ಥ ಆಗ್ತದೆ. ಅವತರಿಸಿದ ಅಥವಾ ಅವತರಣದ ಕುಟುಂಬಗಳು, ಇನ್ಕಾರ್ನೇಷನಲ್ ಫ್ಯಾಮಿಲೀಸ್. ಸೊ ಇದರ ಅರ್ಥ ಏನಂತಂದ್ರೆ ನಮ್ಮ ಮನೆಗಳು ಏನಾಗಿರ್ಬೇಕು? ಅವರ್ ಹೋಮ್ಸ್ ಶುಡ್ ಬಿ ಔಟ್ರೀಚ್ ಸೆಂಟರ್ಸ್. ಶುಡ್ ಬಿ ಔಟ್ರೀಚ್ ಸೆಂಟರ್ಸ್ ಅಂದ್ರೆ ಬೇರೆ ಕುಟುಂಬಗಳಿಗೆ, ಬೇರೆ ಜನರಿಗೆ ಸುವಾರ್ತೆಯನ್ನ ತೆಗೆದುಕೊಂಡು ಹೋಗುವಂತ ಕೇಂದ್ರಗಳು ನಮ್ಮ ಮನೆಗಳು, ನಮ್ಮ ಕುಟುಂಬಗಳು ಆಗಿರ್ಬೇಕು ಎಂಬುದಾಗಿ. ಒಂದು ವಾಕ್ಯ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 21ನೇ ವಚನದಲ್ಲಿ ನಾನು ಓದ್ತೇನೆ. ಅಲ್ಲಿ ಯೇಸು ಅವರಿಗೆ, ಜಾನ್ 20:21, ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದನು ಅಂತ. ಇಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ ತ್ರೈಕ ದೇವರ ಕುಟುಂಬದಲ್ಲಿಯೂ ಕೂಡ, ಅಂದ್ರೆ ತಂದೆ ಆದಂತ ದೇವರು, ಮಗನಾದಂತ ದೇವರು, ಪರಿಶುದ್ಧನಾದಂತ ದೇವರು, ಈ ಮೂರು ವ್ಯಕ್ತಿಗಳು ತ್ರೈಕ ದೇವರ ಈ ಒಂದು ಕುಟುಂಬದಲ್ಲಿಯೂ ಕೂಡ ನಾವು ಇನ್ಕಾರ್ನೇಷನ್ ಅನ್ನ ನಾವು ನೋಡ್ತೇವೆ. ಅವತರಣದ ಒಂದು ಸತ್ಯವನ್ನ ನಾವು ಅಲ್ಲಿ ನೋಡ್ತೇವೆ. ಹೇಗೆ ಅಂತಂದ್ರೆ ತಂದೆ ಆದಂತ ದೇವರು ಮಗನನ್ನ ಈ ಲೋಕಕ್ಕೆ ಕಳುಹಿಸಿ ಕೊಟ್ಟ, ಜನರ ವಿಮೋಚನೆಗೋಸ್ಕರವಾಗಿ, ಲೋಕದ ಆತ್ಮಗಳ ವಿಮೋಚನೆಗೋಸ್ಕರವಾಗಿ. ಮತ್ತು ಮಗನಾದಂತ ದೇವರು ಆತನು ತನ್ನ ಕಾರ್ಯವನ್ನ ಮುಗಿಸಿ ಹಿಂತಿರುಗಿ ಹೋಗುವಾಗ ಪರಿಶುದ್ಧಾತ್ಮನನ್ನ ಆತನು ಕಳುಹಿಸಿಕೊಟ್ಟು ತನ್ನ ಆ ಒಂದು ವಿಮೋಚನೆಯ ಕಾರ್ಯವನ್ನ ಸಂಪೂರ್ತಿಗೊಳಿಸುವುದಕ್ಕಾಗಿಯೂ ಮತ್ತು ವಿಶ್ವಾಸಿಗಳನ್ನ ಪ್ರೋತ್ಸಾಹಿಸುವುದಕ್ಕಾಗಿಯೂ ಆತನು ಕಳುಹಿಸಿಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಈಗ ಈ ರೀತಿಯಾದಂತ ಕಳಿಸೋಣ ಅಥವಾ ಸೆಂಡಿಂಗ್ ಇದು ಸುಲಭವಾದದ್ದಲ್ಲ. ಬಹಳ ಒಂದು ವೇದನೆಯಿಂದ ತುಂಬಿದಂತ ಅಥವಾ ಕಷ್ಟದಿಂದ ಮಾಡಬೇಕಾದಂತ ಒಂದು ಕಾರ್ಯ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಯೇಸು ಕ್ರಿಸ್ತನ ಜೀವಿತವನ್ನೇ ನಾವು ನೋಡುವಾಗ ಆತನ ಒಂದು ಸೇವೆ ಅದೆಂತ ಸೇವೆ ಆಗಿತ್ತು? ಇನ್ಕಾರ್ನೇಷನಲ್ ಮಿನಿಸ್ಟ್ರಿ. ಅದು ಒಂದು ಅವತರಣದ ಒಂದು ಸೇವೆ ಅದಾಗಿತ್ತು. ಯಾಕಂದ್ರೆ ನಮಗೆ ಗೊತ್ತಿದೆ, ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರಾಗಿ ಇದ್ದಂಥವನು, ದೇವರ ಸ್ಥಾನದಲ್ಲಿ ಇದ್ದಂಥವನು, ಅವನು ತನ್ನನ್ನ ತಗ್ಗಿಸಿಕೊಂಡು ಯಾವ ಸ್ಥಾನಕ್ಕೆ ಅಥವಾ ಯಾವ ಒಂದು ಅವತರಣೆಗೆ ಆತನು ಬಂದ ಅಂದ್ರೆ ನನ್ನ ನಿನ್ನ ಹಾಗೆ ಇರುವಂತ ಮನುಷ್ಯನ ಅವತರಣಕ್ಕೆ, ಮನುಷ್ಯಾವತಾರ, ಆ ಒಂದು ಅವತರಣಕ್ಕೆ ಆತನು ಬಂದ. ಇದು ಸುಲಭವಾದದ್ದು ಎಂಬುದಾಗಿ ನೀವು ನಂಬ್ತೀರಾ? ಇಲ್ಲ, ಬಹಳ ಕಠಿಣ. ಈಗ ನಾವು ಈ ಒಂದು ಲೆಸನ್ ಅಲ್ಲೇ ನಾವು ನೋಡ್ತಾ ಹೋಗುವಾಗ ನಮಗೆ ಗೊತ್ತಾಗ್ತದೆ ದೇವರು ನಮ್ಮ ಜೀವಿತಗಳಲ್ಲಿ ಯಾವ ರೀತಿಯಲ್ಲಿ ನಾವು ಅವತರಿಸಬೇಕು ಎಂಬುದಾಗಿ ಅಪೇಕ್ಷಿಸ್ತಾನೆ ಎಂಬುದಾಗಿ ನೋಡುವಾಗ್ಲೇ ನಮಗೆ ಅದು ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗ್ತದೆ. ಈಗ ತ್ರೈಕ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಾವು ಈ ಒಂದು ಇನ್ಕಾರ್ನೇಷನ್ ಅಥವಾ ಅವತರಣವನ್ನ ನೋಡಿದೀವೋ ಅದೇ ರೀತಿಯಲ್ಲಿ ಸೇವಾ ಕುಟುಂಬದಲ್ಲಿ
ಹೇಗಿರ್ಬೇಕಂತಂದ್ರೆ ಕುಟುಂಬಗಳು ತಮ್ಮ ತಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನ ಅಥವಾ ಟೆಂಪ್ರರಿ ಏನಂತಾರೆ ಅದಕ್ಕೆ ಸ್ಯಾಕ್ರಿಫೈಸಸ್ ಅಥವಾ ಕೆಲವು ತ್ಯಾಗಗಳನ್ನ ಅಥವಾ ಏನು ಬಿಟ್ಟು ಬಿಡುವಿಕೆಗಳನ್ನ ಮಾಡುವುದರ ಮೂಲಕವಾಗಿ ಕುಟುಂಬಗಳು ಏನಾಗ್ತವೆ, ತಾವು ಇರುವಂತಹ ಪರಿಸ್ಥಿತಿಗಳಲ್ಲಿ, ತಾವು ಇರುವಂತಹ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಂತ ಮಾದರಿಯ ಪ್ರಕಾರ ಅವರು ಇತರರನ್ನ ಮುಟ್ಟುವುದಕ್ಕೋಸ್ಕರವಾಗಿ, ಇತರರ ಜೀವಿತಗಳನ್ನ ಸ್ಪರ್ಶ ಮಾಡುವುದಕ್ಕೋಸ್ಕರವಾಗಿ ಅವರು ಅವತರಿಸುವ ಒಂದು ಕಾರ್ಯಕ್ಕೆ ನಾವು ಮಿಷನಲ್ ಫ್ಯಾಮಿಲಿ ಎಂಬುದಾಗಿ ಅಥವಾ ಆ ಒಂದು ಗುಣಲಕ್ಷಣ ಎಂಬುದಾಗಿ ಕೂಡ ನಾವು ಹೇಳ್ಬೋದು. ಹಾಗಿದ್ರೆ ನಾವು ಇದಕ್ಕೆ ಪ್ರೇರಣೆ ಏನು, ಅಥವಾ ಅವತರಣದ ಕುಟುಂಬ, ಅಥವಾ ಅದಕ್ಕಿಂತ ಮುಂಚೆ ಇನ್ ಸ್ವಲ್ಪ ಒಂದ್ ವೇಳೆ ನಿಮ್ಮಲ್ಲಿ ಕೆಲವರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅವತರಣದ ಕುಟುಂಬ, ಇನ್ಕಾರ್ನೇಷನಲ್ ಫ್ಯಾಮಿಲಿ ಅಂದ್ರೆ ಏನು ಎಂಬುದಾಗಿ. ಅದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಅಂದ್ರೆ ಈಗ ಪಾಶ್ಚಿಮಾತ್ಯ ದೇಶಗಳಿಂದ ಮಿಷನರಿಗಳು ಬಂದ್ರು ಅಲ್ವೇ, ನಮ್ಮ ದೇಶಕ್ಕೆ ಬಂದು ಮಿಷನರಿ ಸೇವೆಯನ್ನ, ಸ್ವಾರ್ಥ ಸೇವೆಯನ್ನ ಬೇರೆ ಬೇರೆ ಕಠಿಣವಾದಂತ ಸ್ಥಳಗಳಲ್ಲಿ ಇದ್ದುಕೊಂಡು ಅವರು ಮಾಡಿದ್ರು. ಈಗ ಯೋಚನೆ ಮಾಡಿ, ಅವರು ಇದ್ದಂತ ದೇಶಗಳಲ್ಲಿ ಅವರಿಗೆ ಇದ್ದಂತ ಒಂದು ಸೌಕರ್ಯಗಳು, ಅವುಗಳನ್ನೆಲ್ಲ ಅವರು ಬಿಟ್ಟು ಒಂದ್ ವೇಳೆ ಭಾರತ ದೇಶಕ್ಕೆ ಅವರು ಬರುವಾಗ ಇಲ್ಲಿ ಯಾವ ಸೌಕರ್ಯಗಳಿವೆ, ಯಾವ ಅನುಕೂಲತೆಗಳಿಲ್ಲ ಅನ್ನುವುದನ್ನೆಲ್ಲ ಅವರು ಸ್ಟಡಿ ಮಾಡಿ, ಖಂಡಿತವಾಗಿಯೂ ಅಲ್ಲಿರುವಷ್ಟು ಸೌಕರ್ಯ ಈ ನಮ್ಮ ದೇಶದಲ್ಲಿ ಅವರಿಗೆ ಆ ಸಮಯದಲ್ಲಿ ಇರಲಿಲ್ಲ. ಎಷ್ಟು ವರ್ಷ ಹಿಂದೆ? ಸುಮಾರು 100-200 ವರ್ಷ ಹಿಂದೆ ಅಲ್ವೇ. ಈಗ ಸ್ವಲ್ಪ ಎಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ, ಪ್ರೋಗ್ರೆಸ್ ಎಲ್ಲ ಆಗಿದೆ, ಸೌಕರ್ಯಗಳು ಎಲ್ಲ ಈಗ ಸಿಗ್ತವೆ. ಆದ್ರೆ ಆ ಸಮಯದಲ್ಲಿ ಅಂತ ಸೌಕರ್ಯಗಳು ಯಾವ ಕೂಡ ಇರ್ಲಿಲ್ಲ. ಆದ್ರೂ ಕೂಡ ದೇವರ ಒಂದು ಕರೆ ಅಲ್ವೇ, ಯೇಸು ಕ್ರಿಸ್ತನ ಒಂದು ಮಾಡೆಲ್, ಸಿಲುಬೆಯ ಒಂದು ದರ್ಶನ ಈ ಮಿಷನರೀಸ್ ಗಳಿಗೆ ಆದ ಕಾರಣ ಅವ್ರೇನ್ ಮಾಡಿದ್ರು, ತಮ್ಮ ಸ್ವದೇಶವನ್ನ ನಾನು ಬಿಡೋದಿಲ್ಲ ಎಂಬುದಾಗಿ ಅವರು ಹೇಳದೆ, ಯೇಸು ಕ್ರಿಸ್ತನ ಮಾಡೆಲಿನ ಪ್ರಕಾರ ಅವರು ಅವುಗಳನ್ನ ಬಿಟ್ಟು, ಆ ಸೌಕರ್ಯಗಳನ್ನೆಲ್ಲ ಬಿಟ್ಟು, ಅನುಕೂಲತೆಗಳನ್ನೆಲ್ಲ ಬಿಟ್ಟು ಅವರು ಬಹಳ ಕಠಿಣವಾದಂತ ಸ್ಥಳಕ್ಕೆ, ಭಾರತ ದೇಶಕ್ಕೆ ಅವರು ಬಂದು, ಇಲ್ಲಿ ನಮ್ಗೆ ಗೊತ್ತಿದೆ, ನೀವು ಆ ಕಥೆಗಳನ್ನು ಓದಿಲ್ಲ ಅಂದ್ರೆ ದಯವಿಟ್ಟು ಅಂತ ಮಿಷನರಿ ಕಥೆಗಳನ್ನು ಓದ್ರಿ. ತಂದೆ ತಾಯಿಗಳು ಓದ್ಬೇಕು, ಅವುಗಳನ್ನ ಮಕ್ಕಳಿಗೂ ಕೂಡ ಓದಿಸ್ಬೇಕು, ಮಿಷನರಿಗಳ ಕಥೆಗಳನ್ನ. ಓಕೆ, ನಮ್ಮ ದೇಶಕ್ಕೆ ಬಂದಂತ ಮಿಷನರಿಗಳು, ಬೇರೆ ಬೇರೆ ದೇಶಗಳಿಗೆ ಹೋದಂತ ಮಿಷನರಿಗಳು, ಫಾರ್ ಎಕ್ಸಾಂಪಲ್ ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶಕ್ಕೆ ಹೋದ್ರು, ಮತ್ತು ಹಡ್ಸನ್ ಟೇಲರ್ ಅವರು ಚೈನಾ ದೇಶಕ್ಕೆ ಹೋದ್ರು, ಮತ್ತು ಅಡೋನಿರಾಮ್ ಜಡ್ಸನ್ ಅವರು ಬರ್ಮಾ ದೇಶಕ್ಕೆ ಹೋದ್ರು, ವಿಲಿಯಂ ಕೇರಿ ಅವರು ನಮ್ಮ ದೇಶಕ್ಕೆ ಬಂದ್ರು. ಹೀಗೆ ಅನೇಕ ಮಿಷನರಿಗಳು ಅವರು ಬರುವಾಗ ಏನಾಯ್ತು ಅಂತಂದ್ರೆ, ಅವರ ಕುಟುಂಬದಲ್ಲಿ ನಾವು ಆ ಗುಣಲಕ್ಷಣ ನೋಡ್ತೇವೆ. ಯಾವ ಗುಣಲಕ್ಷಣ? ಅವತರಣದ ಗುಣಲಕ್ಷಣ, ಇನ್ಕಾರ್ನೇಷನ್. ತಮ್ಮ ಆ ಒಂದು ಒಳ್ಳೆಯ ಸ್ಥಿತಿಯನ್ನ ಅವರು ಬಿಟ್ಟು ತಮ್ಮನ್ನ ತಗ್ಗಿಸಿಕೊಂಡು, ಯಾವ ಒಂದು ಪರಿಸ್ಥಿತಿಗೆ ಅವರು ಅನ್ವಯ ಮಾಡ್ಕೊಂಡು ಹೋದ್ರು, ಇಲ್ಲಿಯ ಪರಿಸ್ಥಿತಿ, ಇಲ್ಲಿಯ ನಮ್ಮ ಪರಿಸ್ಥಿತಿಗೆ ಅವರು ಅವತರಣ ಮಾಡ್ಕೊಂಡು ಹೋದ್ರು. ಸೊ ಇದು ನಿಜವಾದಂತ ಒಂದು ಎಕ್ಸ್ಪ್ಲನೇಷನ್ ಅಂತ ನಾವು ಹೇಳ್ಬೋದು. ಸೊ ನನ್ನ ನಿನ್ನ ಕುಟುಂಬ ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಅನುಕೂಲತೆಗಳಲ್ಲಿಯೇ ನಾವು ಇರ್ತೇವೆ, ನಾವು ಅದನ್ನ ಬಿಟ್ಟು ನಾವು ಬರ್ಲಿಕ್ಕೆ ಆಗಲ್ಲ, ಅಥವಾ ನಮ್ಮ ಕನ್ವೀನಿಯನ್ಸ್ ಏನಿದೆ ಅದರ ಪ್ರಕಾರ ನಾವು ಮಾಡ್ತೇವೆ ಎಂಬುದಾಗಿ ನಾವು ಹೇಳ್ತಾ ಕೂತ್ರೆ ನಾವು ಸೇವಾ ಕುಟುಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೇವಾ ಕುಟುಂಬ ಆಗ್ಲಿಕ್ಕೆ ನಾವು ನಮ್ಮ ಅನುಕೂಲತೆಗಳನ್ನ ತ್ಯಾಗ ಮಾಡಿ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಮಾಡೆಲ್ ಶಿಲುಬೆಯನ್ನ ನಾವು ನೋಡುವಾಗ ನಮಗೆ ಏನು ಮಾಡೆಲ್ ಸಿಗ್ತದೆ, ಆ ಮಾಡೆಲಿನ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು, ಯಾವುದಕ್ಕೋಸ್ಕರವಾಗಿ? ಆತನ ಒಂದು ಸ್ವಾರ್ಥಿಗೋಸ್ಕರವಾಗಿ, ಆತನು ನಮಗೆ ತೋರಿಸಿದಂತಹ ಪ್ರೀತಿ ಇತರರಿಗೂ ಕೂಡ ಅದು ಹೊರಟು ಹೋಗ್ಲಿ ಅನ್ನುವಂಥ ಆ ಒಂದು ಬಯಕೆಯಿಂದ ನಾವು ಇತರರಿಗೆ ಸ್ವಾರ್ಥ ಮುಟ್ಟಲಿ ಅನ್ನುವಂತ ಆ ಉದ್ದೇಶದಿಂದ ನಮ್ಮನ್ನು ತಗ್ಗಿಸಿಕೊಂಡು ನಾವು ಅವತರಿಸುವಂತ ಒಂದು ಕುಟುಂಬ ಯಾವಾಗ ಆಗ್ತೇವೋ, ಯಾವಾಗ ಇನ್ಕಾರ್ನೇಷನಲ್ ಫ್ಯಾಮಿಲಿ ನಾವು ಆಗ್ತೇವೋ, ಆಗ ದೇವರು ನನ್ನ ಕುಟುಂಬವನ್ನು ಉಪಯೋಗ ಮಾಡಿ ಯಾವ ಜನಾಂಗ ಅಥವಾ ಯಾವ ಕುಟುಂಬಕ್ಕೆ, ಯಾವ ಜನರಿಗೆ ಸುವಾರ್ತೆಯನ್ನು ಮುಟ್ಟಿಲ್ವೋ ಆ ಜನರಿಗೆ ಸುವಾರ್ತೆ ಮುಟ್ಟುವಂತ ಕಾರ್ಯವನ್ನ ಆತನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಈ ಬೈಬಲ್ ಸ್ಟಡಿ ನೋಡಿ, ಕೇವಲ ಇದನ್ನ ಏನೋ ಒಂದು ನಮ್ಮ ಜ್ಞಾನಕ್ಕೋಸ್ಕರವಾಗಿ ನಾವು ಇದನ್ನ ಮಾಡ್ತಾ ಇಲ್ಲ. ನಾನು ಈ ಪ್ರಶ್ನೆಯನ್ನ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ, ನನಗೂ ಕೂಡ ನಾನು ಕೇಳ್ತಾ ಇದ್ದೇನೆ. ಏನಂತಂದ್ರೆ, ಈಗ 2-3 ವಾರಗಳಿಂದ ಸೇವಾ ಕುಟುಂಬದ ಗುಣಲಕ್ಷಣ ನಾವು ಕಲಿತಾ ಬಂದಿದ್ದೇವೆ. ಇವುಗಳನ್ನ ನಮ್ಮ ಜೀವಿತಗಳಲ್ಲಿ ಎಷ್ಟಾಗಿ ನಾವು ಅಳವಡಿಸ್ಕೊಂಡಿದ್ದೇವೆ? ಮೊದಲೇದಾಗಿ ಆರಾಧಿಸುವ ಕುಟುಂಬ ನೋಡಿದೆವು. ಸೊ ನನ್ನ ಕುಟುಂಬ ಆರಾಧಿಸುವ ಕುಟುಂಬ ಆಗಿದೆಯೋ?
ಆಗಿಲ್ಲವಾದ್ರೆ ಹೇಗೆ ಅದನ್ನ ನಾನು ಮಾಡ್ಬೇಕು ಅನ್ನುವಂತ ಪ್ರಶ್ನೆಗಳನ್ನ ಕೇಳಿ ಅವುಗಳನ್ನ ನೀವು ಮಾಡ್ತಾ ಇದ್ದೀರಾ? ಎರಡನೇ ವಾರ ಪ್ರೀತಿಸುವ ಕುಟುಂಬ ನಾವಾಗ್ಬೇಕು. ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ಇರಬೇಕು. ಸೊ ನಿನ್ನ ಕುಟುಂಬದ ಬಗ್ಗೆ ಆ ಪ್ರಶ್ನೆಯನ್ನ ಕೇಳಿ, ಪ್ರೀತಿ ಒಂದ್ ವೇಳೆ ಇಲ್ಲದೆ ಹೋದ್ರೆ, ಪತಿ ಪತ್ನಿಯರಲ್ಲಿ, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಇಲ್ಲದೆ ಹೋಗಿದ್ರೆ ಆ ಪ್ರೀತಿಯನ್ನು ಹೇಗೆ ನಾನು ತರಬೇಕು ಅನ್ನುವ ವಿಷಯದಲ್ಲಿ ನೀವು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ? ಮತ್ತು ಇವತ್ತಿನ ಸ್ಟಡಿ ಕೂಡ ನಾವು ಮಾಡಿ ಮುಗಿಸಿದ ನಂತರ ನಾವು ಪ್ರಶ್ನೆ ಕೇಳ್ಬೇಕು, ಅಥವಾ ಮಾಡ್ತಾ ಇರುವಾಗ್ಲೇ ನಾವು ಈ ಪ್ರಶ್ನೆಯನ್ನು ಕೇಳ್ಬೇಕು. ನಾನು, ನನ್ನ ಕುಟುಂಬ ಅವತರಿಸುವ ಕುಟುಂಬ ಆಗಿದೆಯೋ? ಇಸ್ ಮೈ ಫ್ಯಾಮಿಲಿ ಅನ್ ಇನ್ಕಾರ್ನೇಷನಲ್ ಫ್ಯಾಮಿಲಿ? ಇಲ್ಲವಾದ್ರೆ ನಾನು ಏನ್ ಮಾಡ್ಬೇಕು? ಒಟ್ಟಾಗಿ ನಮ್ಮ ಕುಟುಂಬವನ್ನ ನಾವು ಅವತರಣದ ಒಂದು ಕುಟುಂಬ ನಾವು ಮಾಡೋಣ ಅಂತ ಹೇಳಿ ಕ್ರಮಗಳನ್ನ ತೆಗೆದುಕೊಂಡು ಆ ರೀತಿಯಲ್ಲಿ ನಾವು ಮಾಡುವಾಗ ಈ ಒಂದು ಬೈಬಲ್ ಸ್ಟಡಿಯ ನಿಜವಾದಂತ ಒಂದು ಸಾರ್ಥಕತೆ ನಮ್ಮ ಜೀವಿತಗಳಲ್ಲಿ ಅದು ಪೂರೈಸಲ್ಪಡ್ತದೆ. ಇಲ್ಲವಾದ್ರೆ ಏನಾಗ್ತದೆ, ಎಲ್ಲಾ ನೋಟ್ಸ್ಗಳು ಎಲ್ಲಿ ಉಳಿತವೆ? ನಿಮ್ಮ ನೋಟ್ಬುಕ್ ಗಳಲ್ಲಿ, ನಮ್ಮ ಬುಕ್ ಗಳಲ್ಲಿ ಅಷ್ಟೇ ಉಳಿತವೆ, ನಮ್ಮ ಹೃದಯದಲ್ಲಿ ಉಳಿಯೋದಿಲ್ಲ ಮತ್ತು ನಮ್ಮ ಜೀವಿತಗಳಲ್ಲಿ ಕಂಡು ಬರೋದಿಲ್ಲ. ಹೀಗಾಗಿ ದೇವರು ನಮಗೆ ಸಹಾಯ ಮಾಡ್ಲಿ. ನಾವು ಕೇವಲ ಥಿಯರಿಟಿಕಲ್ ಬೈಬಲ್ ಸ್ಟಡಿ ಮಾಡುವವರಲ್ಲ, ಆದ್ರೆ ಪ್ರಾಕ್ಟಿಕಲ್ ಆಗಿ ಅನ್ವಯ ಮಾಡುವಂತವ್ರು ನಾವು ಆಗಿರ್ಬೇಕು ಅನ್ನೋದನ್ನ ನಾವು ಪ್ರೇರೇಪಣೆಯಿಂದ ನಾವು ಕಲ್ತ್ಕೊಳ್ಳೋಣ. ಹಾಗಿದ್ರೆ ಬಹಳ ಮುಖ್ಯವಾಗಿ ಇನ್ಕಾರ್ನೇಷನಲ್ ಫ್ಯಾಮಿಲಿಗೆ ಇರುವಂತಹ ಒಂದು ಪ್ರೇರಣೆ ಎಲ್ಲಿಂದ ನಮಗೆ ಬರ್ತದೆ ಅದನ್ನ ನಾವು ಗಮನಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಇದಕ್ಕೆ ಬಹಳ ಸರಳವಾಗಿ ಯೋಹಾನ 3:16 ನಾವು ನೋಡ್ತೇವೆ. ಮೊದಲನೇ ಪ್ರೇರಣೆ ಅಲ್ಲಿ ದೇವರ ವಿಷಯದಲ್ಲಿ ನಾವು ಏನ್ ನೋಡ್ತೇವೆ? ಆತನ ಏನ್ ಮಾಡಿದ? ಲೋಕವನ್ನ ಪ್ರೀತಿಸಿದ. ನೋಡಿ, ಅಲ್ಲಿದೆ ಪ್ರೇರಣೆ. ಇವತ್ತು ನೀನು ನಾನು ನನ್ನ ಕುಟುಂಬದಲ್ಲಿ ಇತರರನ್ನ ಮುಟ್ಟುವಂತ ಒಂದು ಕಾರ್ಯ, ಇತರರನ್ನ ನಾವು ಪರಿವರ್ತನೆಯ ಕಡೆಗೆ ಅಥವಾ ಬೆಳಕಿನ ಕಡೆಗೆ ನಡೆಸುವಂತ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ಯಾರಿಂದ ಅಥವಾ ಯಾವುದರಿಂದ ನಾವು ಪ್ರೇರೇಪಿಸಲ್ಪಡ್ಬೇಕು? ಯೋಹಾನ 3:16 ಗುಟ್ಟು ಯಾವುದು? ದೇವರ ಪ್ರೀತಿ. ದೇವರ ಪ್ರೀತಿ ನಮ್ಮಲ್ಲಿ ಬರಬೇಕು. ಅದನ್ನ ಆಳವಾಗಿ ನಾವು ಅನುಭವಿಸ್ಬೇಕು ಮೊದಲು. ಆಮೇಲೆ ಅದೇ ಪ್ರೀತಿಯಿಂದ ನಾವು ಇತರರನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಇದು ಯಾಕೆ ಪ್ರಾಮುಖ್ಯ ಅಂದ್ರೆ, ಮನುಷ್ಯ ಪ್ರೀತಿಯಿಂದ ನಾವು ಪ್ರೀತಿ ಮಾಡಿದ್ರೆ ಏನೂ ಆಗಲ್ಲ, ಯಾವ ಪರಿವರ್ತನೆನೂ ಆಗೋದಿಲ್ಲ. ಒಂದು ವೇಳೆ ಸಹಾಯ ಸಿಗ್ಬೋದು ಜನರಿಗೆ, ತಾತ್ಕಾಲಿಕವಾದಂತ ಸಂತೋಷ ಆಗ್ಬೋದು, ಆದ್ರೆ ನಿತ್ಯವಾದ ಸಂತೋಷ, ನಿತ್ಯ ಸಮಾಧಾನ ಸಿಗ್ಬೇಕಾದ್ರೆ ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ಪ್ರೀತಿಸಿದಾನೋ ಅದೇ ಪ್ರೀತಿಯಿಂದ ನಾವು ಪ್ರೀತಿಸಬೇಕಾದದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಇನ್ನೊಂದು ವಚನ ನಾವು ನೋಡೋಣ. ಒಂದು ಯೋಹಾನನ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯ 8 ಮತ್ತು 9ನೇ ವಚನ. ಯಾರಿಗಾದ್ರೂ ಸಿಕ್ಕರೆ ದಯವಿಟ್ಟು ಓದ್ತೀರಾ? ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇರ್ಲಿ, ಪಾರ್ಟಿಸಿಪೇಷನ್. 1 ಯೋಹಾನ 3:8 ಮತ್ತು 9 ವಚನಗಳು. ಯಾರಾದ್ರೂ ಸಿಕ್ಕವರು ಅನ್ಮ್ಯೂಟ್ ಮಾಡಿ ಓದಿ. ಪಾಪ ಮಾಡುವವನು ಸೈತಾನಿನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿ ಇದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ 8ನೇ ವಚನದಲ್ಲಿ ನೋಡಿ, ನಾವು ಏನ್ ನೋಡ್ತೇವೆ? ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನ ಏನ್ ಮಾಡ್ಲಿಕ್ಕೆ? ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೊ ಮನುಷ್ಯ ಕುಮಾರನು ಪ್ರತ್ಯಕ್ಷನಾದದ್ದು ಅಥವಾ ಅವತರಿಸಿದ್ದಕ್ಕೆ ಅನೇಕ ಕಾರಣಗಳಲ್ಲಿ ಇದೊಂದು ಕಾರಣ ಏನಂದ್ರೆ, ಸೈತಾನನ ಕೆಲಸಗಳನ್ನ ಲಯ ಮಾಡ್ಬೇಕು ಅಂತ. ಪ್ರಿಯರೇ, ಇವತ್ತು ನಾನು ನೀನು ಯೇಸು ಸ್ವಾಮಿಯ ಅನುಯಾಯಿಗಳು ನಾವು ಆಗಿದ್ದೇವೆ ಅಂತ ಹೇಳ್ತಾ ಇರುವುದಾಗಿದ್ರೆ, ಇವತ್ತು ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಅವತರಿಸಿದನೋ ಅದೇ ಕಾರಣಕ್ಕೆ ಇವತ್ತು ನಾನು ನೀನು ಕೂಡ ನಮ್ಮ ಕುಟುಂಬಗಳಲ್ಲಿ ನಾವು ಅವತರಣದ ಕುಟುಂಬಗಳಾಗಿ ಸೈತಾನನ ಕಾರ್ಯಗಳನ್ನ ಲಯ ಮಾಡುವಂತ ಕೆಲಸವನ್ನ ದೇವರು ನಮಗೆ ಒಪ್ಪಿಸ್ತಾ ಇದ್ದಾನೆ. ಅದು ನಮಗೆ ಪ್ರೇರಣೆ ಆಗಿರ್ಬೇಕು ನನ್ನ ಪ್ರಿಯರೇ. ಇವತ್ತು ನಾವು ಸುತ್ತಲೂ ನೋಡುವಾಗ ಈ ಲೋಕದಲ್ಲಿ ಸೈತಾನನ ಕಾರ್ಯ ವೇಗವಾಗಿ ಓವರ್ ಟೈಮ್ ಆತನು ಮಾಡ್ತಾ ಇದ್ದಾನೆ, ವೇಗವಾಗಿ ನಡೆಸಿದ್ದಾನೆ. ಸ್ವಲ್ಪ ಕೂಡ ಅವನು ರೆಸ್ಟ್ ಅನ್ನ ತಗೊಳ್ತಾ ಇಲ್ಲ. ಪ್ರತಿ ದಿವಸದ ನ್ಯೂಸ್ ಪೇಪರ್ ಅನ್ನ ನೀವು ತಗೊಳ್ಳಿ, ಟಿವಿ ನ್ಯೂಸ್ ಅನ್ನ ನೋಡಿ, ಎಲ್ಲಿಯೂ ಕೂಡ ಪ್ರತಿ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಕಾರ್ಯ ನಡೀತಾನೆ ಇದೆ. ಹಾಗಿದ್ರೆ ಇವತ್ತು ವಿಶ್ವಾಸಿಗಳಾಗಿ ನಾವು ಯಾವ ಪರಿವರ್ತನೆಯನ್ನ ತರ್ತಾ ಇದ್ದೇವೆ ಸಮಾಜದಲ್ಲಿ? ಇವತ್ತು ನಿನ್ನ ಕುಟುಂಬ ಈ ಲೋಕದಲ್ಲಿ ಇರೋದಾಗಿದ್ರೆ, ನಮ್ಮ ಕುಟುಂಬದಿಂದ ಈ ಲೋಕಕ್ಕೆ ಏನ್ ಪ್ರಯೋಜನ ಆಗ್ತಾ ಇದೆ? ನಿನ್ನ ಸಾಕ್ಷ್ಯ ಅಲ್ಲಿ ಯಾವ ಒಂದು ಪರಿಣಾಮವನ್ನು ಬೀರ್ತಾ ಇದೆ? ಸೊ ಆ ಒಂದು ಪ್ರೇರಣೆ ಇವತ್ತು ನಮಗಿರ್ಬೇಕು. ಅದರ ಮೂಲಕವಾಗಿ ನಿನ್ನ ಕುಟುಂಬ ಒಂದು ಅವತರಣದ ಕುಟುಂಬ, ಮಿಷನಲ್ ಇನ್ಕಾರ್ನೇಷನಲ್ ಫ್ಯಾಮಿಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಅದೇ ಪತ್ರಿಕೆ 4ನೇ ಅಧ್ಯಾಯ
8 ಮತ್ತು 9 ವಚನಗಳು. ಮತ್ತೆ ಯಾರಾದ್ರೂ ಓದ್ತೀರಾ? ಓದಿ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿ, ಸೊ ಇಲ್ಲಿ ನಾವೇನ್ ನೋಡ್ತೇವೆ, ನಮಗಿರ್ಬೇಕಾದಂತ ಪ್ರೇರಣೆ ಯಾವುದು ಅಂತಂದ್ರೆ ದೇವರ ಪ್ರೀತಿ. ಆತನೇನಾಗಿದ್ದಾನೆ? ಆತನು ಪ್ರೀತಿ ಸ್ವರೂಪಿ ಆಗಿದ್ದಾನೆ ಮತ್ತು ತನ್ನ ಒಬ್ಬನೇ ಮಗನನ್ನ ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಆತನು ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಹಾಗಿದ್ರೆ ನಮಗಿರ್ಬೇಕಾದಂತ ಇನ್ನೊಂದು ಪ್ರಾಮುಖ್ಯವಾದಂತ ಪ್ರೇರಣೆ, ಇನ್ಕಾರ್ನೇಷನಲ್ ಫ್ಯಾಮಿಲಿ ಆಗ್ಲಿಕ್ಕೆ ಪ್ರೇರಣೆ ಏನಂತಂದ್ರೆ ದೇವರ ಪ್ರೀತಿ ನಮ್ಮನ್ನ ಪ್ರೇರೇಪಿಸ್ಬೇಕು. ನನ್ನ ಪ್ರಿಯರ, ಅನೇಕ ಸಾರಿ ನಾವು ದೇವರ ಪ್ರೀತಿಯನ್ನ ಕೇವಲ ನಮ್ಮ ಬಾಯಮಾತಿನ ಮೂಲಕವಾಗಿ ತೋರಿಸೋದರಲ್ಲಿ ಬಹಳ ಪ್ರವೀಣರಾಗ್ಬಿಟ್ಟಿದ್ದೇವೆ. ಆದ್ರೆ ಅಷ್ಟಕ್ಕೆ ಸಾಲದು, ಅದಕ್ಕಿಂತ ಹೆಚ್ಚು ಕಾರ್ಯ ಮಾಡ್ಲಿಕ್ಕೆ ಅಲ್ವೇ, ನಮ್ಮ ಭಾವನೆಗಳ ಮೂಲಕವಾಗಿ, ನಮ್ಮ ವರ್ತನೆ ಮತ್ತು ನಮ್ಮ ಕ್ರಿಯೆಗಳ ಮೂಲಕವಾಗಿ ಆತನ ಪ್ರೀತಿ ಹೆಚ್ಚಾಗಿ ತೋರಿಸ್ಬೇಕಾದದ್ದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಹಾಗಿದ್ರೆ ಅವತರಣದ ಕುಟುಂಬಗಳು ಅಥವಾ ಇನ್ಕಾರ್ನೇಷನಲ್ ಫ್ಯಾಮಿಲೀಸ್ಗೆ ಇರುವಂತ ಪ್ರಾಮುಖ್ಯವಾದಂತ ಗುಣಲಕ್ಷಣಗಳು ಯಾವುವು ಅನ್ನೋದನ್ನ, ಅಥವಾ ಹೇಗೆ ನಾವು ಒಂದು ಇನ್ಕಾರ್ನೇಷನಲ್ ಫ್ಯಾಮಿಲಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಸಂಕ್ಷಿಪ್ತದಲ್ಲಿ ನೋಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಗಿದ್ರೆ ಮೊದಲನೇದಾಗಿ ಈ ಪ್ರಶ್ನೆ ನೀವು ಕೇಳ್ತಾ ಇರ್ಬೋದು, ಕೇಳಲಿಲ್ಲ ಅಂದ್ರೆ ಕೇಳಿ. ಯಾವ ಪ್ರಶ್ನೆ ಅಂದ್ರೆ, ನನ್ನ ಕುಟುಂಬ ಅವತರಣದ ಕುಟುಂಬ ಹೇಗೆ ಆಗಬಹುದು, ಆಗ್ಲಿಕ್ಕೆ ನಾನು ತೆಗೆದುಕೊಳ್ಬೇಕಾದಂತ ಹೆಜ್ಜೆಗಳು ಏನು ಅಂತ ಕೇಳುವಾಗ ಮೊದಲನೇ ಒಂದು ಹೆಜ್ಜೆ ಏನಂತಂದ್ರೆ, ಇನ್ಕಾರ್ನೇಷನ್ ರಿಕ್ವೈರ್ಸ್ ಅಸ್ ಟು ಐಡೆಂಟಿಫೈ ವಿತ್ ದ ಪೀಪಲ್. ಅವತರಣ ಅಥವಾ ಅವತರಣದ ಕುಟುಂಬ ನನ್ನ ಕುಟುಂಬ ಆಗ್ಬೇಕಾದ್ರೆ ನಾನು ಜನರ ಜೊತೆಗೆ ನಮ್ಮನ್ನೇ ಗುರುತಿಸಿಕೊಳ್ಳಬೇಕು. ನೋಡಿ, ಗುರುತಿಸಿಕೊಳ್ಳೋದು, ಅದನ್ನ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಐಡೆಂಟಿಫೈ ಅಂತ ಹೇಳ್ತಾರೆ. ಅಂದ್ರೆ ಯಾವ ಜನರ ಜೊತೆಗೆ ನಾನು ಸೇವೆ ಮಾಡ್ಲಿಕ್ಕೆ ನನಗೆ ಮನಸ್ಸಿದೆಯೋ, ಅಥವಾ ಯಾವ ಜನರ ಜೊತೆಗೆ ನಾನು ಜೀವಿಸ್ತಾ ಇದ್ದೇನೆಯೋ, ಕೆಲಸ ಮಾಡ್ತಾ ಇದ್ದೇನೆಯೋ, ಅವರ ಜೊತೆಗೆ ನನ್ನನ್ನೇ ನಾನು ಐಡೆಂಟಿಫೈ ಮಾಡ್ಕೊಳ್ಬೇಕು. ನನ್ನ ಪ್ರಿಯರೇ, ಇದು ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಯಾಕಂದ್ರೆ ಇದ್ರ ಬಗ್ಗೆ ವಿಶ್ವಾಸಿಗಳಿಗೆ ಕೆಲವು ಸಾರಿ ತಪ್ಪಾದ ಅಭಿಪ್ರಾಯ ಕೂಡ ಇರ್ತದೆ. ಯಾರು ಕೂಡ ನಾನು ಈಗ ಹೇಳೋದನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ದಯವಿಟ್ಟು ಇದನ್ನ ವಿಶ್ಲೇಷಿಸಿ ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅವಿಶ್ವಾಸಿಗಳ ಜೊತೆಗೆ ಇಜ್ಜೋಡಾಗಬೇಡ್ರಿ ಅನ್ನುವಂತ ದೇವರ ವಾಕ್ಯ ಇದೆ. ಈಗ ಕೆಲವು ವಿಶ್ವಾಸಿಗಳು ಇದನ್ನ ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿ ಅದನ್ನ ಸ್ವಲ್ಪ ಎಕ್ಸ್ಟ್ರೀಮ್ ಅಲ್ಲಿ ಅವರು ತೆಗೆದುಕೊಂಡು ಹೋಗಿ ಅವರು ಮಾಡುವಂತ ತೀರ್ಮಾನ ಏನಂದ್ರೆ, ನಾವು ಯಾವ ಅವಿಶ್ವಾಸಿಗಳ ಜೊತೆಗೂ ಕೂಡ ನಾವು ವ್ಯವಹರಿಸುವುದಿಲ್ಲ, ಅವರನ್ನ ಭೇಟಿನೂ ಆಗಲ್ಲ, ಅವರನ್ನ ಮಾತಾಡ್ಸೋದು ಇಲ್ಲ, ಅವ್ರ ಜೊತೆಗೆ ಯಾವ ವ್ಯವಹಾರ ಕೂಡ ನಾವು ಮಾಡಲ್ಲ ಅಂತ ಹೇಳಿ ಅವರಿಂದ ಒಂದು 100 ಮೈಲಿ ದೂರ ಇರ್ತೇವೆ ನಾವು, ಅಲ್ವೇ? ಅವ್ರನ್ನ ಕಂಡ್ರೆ ನಾವು ಇತ್ತ ಮುಖ ಮಾಡ್ಕೊಂಡು ನಾವು ಹೋಗೋದು, ಅವ್ರ ಸಂಘದಿಂದ ನಾವು ದೂರ ಇರೋದು. ನನ್ನ ಪ್ರಿಯರೇ, ದೇವರ ವಾಕ್ಯದ ಅರ್ಥ ಇದಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಯಾರ ಜೊತೆಗಿದ್ದ? ಅವನು ಜನರು ಅವನನ್ನ ದೂಷಿಸುವಾಗ ಯಾಕೆ ದೂಷಿಸಿದ್ರು ಗೊತ್ತಾ? ಇವನು ಪಾಪಿಗಳ ಜೊತೆಗಿದ್ದಾನೆ, ಇವನು ಸುಂಕದವರ ಜೊತೆಗಿದ್ದಾನೆ ಅಂತ ಹೇಳಿ ಅವನ ಮೇಲೆ ದೂಷಣೆ ಹಾಕ್ತಾ ಇದ್ರು. ಇದರ ಅರ್ಥ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಮಾಡೆಲ್ ಏನಂದ್ರೆ, ಅವಿಶ್ವಾಸಿಗಳ ಜೊತೆಗೆ ಇಜ್ಜೋಡಾಗಬೇಡ್ರಿ ಅಂತ ಹೇಳುವಾಗ ದೇವ್ರ ವಾಕ್ಯ ಅಲ್ಲಿ ಪ್ರಾಮುಖ್ಯವಾಗಿ ಮದುವೆ ವಿಷಯದಲ್ಲಿ ಬಹಳ ಪ್ರಾಮುಖ್ಯವಾಗಿ, ಮತ್ತು ವಿಶ್ವಾಸಿಗಳು ನಾವು ನಮ್ಮ ವ್ಯವಹಾರಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನೋ ವಿಷಯದಲ್ಲಿ ಅದು ನಮ್ಮನ್ನ ಎಚ್ಚರಿಸ್ತಾ ಇದೆ ಹೊರತು, ಅವಿಶ್ವಾಸಿಗಳಿಗೆ ಸುವಾರ್ತೆಯನ್ನ ತೆಗೆದುಕೊಂಡು ಹೋಗುವಂತಹ ವಿಷಯ ಬಂದಾಗ ನಾವು ಅವರಿಂದ ದೂರ ಇರಬಾರದು, ಅವರ ಜೊತೆಗಿರ್ಬೇಕು, ಅವರನ್ನ ನಾವು ಪ್ರೀತಿಸ್ಬೇಕು, ಅವರನ್ನ ನಾವು ಕರುಣಿಸ್ಬೇಕು, ಅವರನ್ನ ಮಾತುಗಳಿಂದ ಮತ್ತು ಕ್ರಿಯೆಗಳಿಂದ, ನಮ್ಮ ಸಹಾಯದಿಂದ ಅವರಿಗೆ ಬೇಕಾದಂತ ಸಹಾಯವನ್ನ ನಾವು ಮಾಡ್ಬೇಕು. ಇದು ಕರ್ತನು ನಮಗೆ ತಿಳಿಸಿಕೊಟ್ಟಂತ ಒಂದು ಮಾದರಿ. ಹಾಗಿದ್ರೆ ಐಡೆಂಟಿಫೈಯಿಂಗ್ ವಿತ್ ಪೀಪಲ್ ಅಂತ ಹೇಳಿ ನಾವು ನೋಡುವಾಗ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಜನರ ಜೊತೆಗೆ ನಮ್ಮನ್ನ ಗುರುತಿಸಿಕೊಳ್ಬೇಕಾಗಿರುವುದು ಎಂಬುದಾಗಿ. ಅದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ಮಧ್ಯಪ್ರದೇಶದಲ್ಲಿ ಒಬ್ಬ ಕ್ಯಾಥಲಿಕ್ ಸಿಸ್ಟರ್ ಒಬ್ರು ಬಹಳ ವರ್ಷಗಳಿಂದ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ. ಅವರ ನಿಜವಾದಂತ ಹೆಸರು ಮರ್ಸಿ ಮ್ಯಾಥ್ಯೂ ಅಂತ ಹೇಳಿ. ಆದ್ರೆ ಅವರು ಈ ಮಧ್ಯಪ್ರದೇಶದ ಒಂದು ಬುಡಕಟ್ಟು ಜನಾಂಗ, ಟ್ರೈಬಲ್ ಜನಾಂಗಕ್ಕೆ ಅವರು ಹೋಗಿ ಅಲ್ಲಿ ದೇವರು ಅವರಿಗೆ ಕೊಟ್ಟಂತ ಕರೆಗೆ ಅವರು ಹೋಗೊಟ್ಟು
ಅಲ್ಲಿ ಅವರ ಆ ಜನರ ಜೊತೆಗೆ ಸೇವೆ ಮಾಡ್ತಾ ಮಾಡ್ತಾ ಇದ್ದಾಗ ಅವರಿಗೆ ಅರ್ಥ ಆಯಿತು, ಆ ಟ್ರೈಬಲ್ ಜನ ಹೇಗೆ ಅವರು ಉಡುಪು ಧರಿಸ್ತಾರೋ ಹಾಗೆ ನಾನು ಕೂಡ ಉಡುಪು ಧರಿಸ್ಬೇಕು. ಅವರು ಹೇಗೆ ತಮ್ಮ ಭಾಷೆಯನ್ನ ಮಾತಾಡ್ತಾರೆ ಅದೇ ಭಾಷೆಯನ್ನ ನಾನು ಕೂಡ ಕಲಿಯಬೇಕು. ಅವರು ಯಾವ ಊಟವನ್ನ ಮಾಡ್ತಾರೆ ಅದೇ ಊಟ ನಾನು ಕೂಡ ಮಾಡಬೇಕು. ಮತ್ತು ಅವರ ರೀತಿ ನೀತಿಗಳು ಏನಿದೆ ಅವುಗಳು ಅಂದ್ರೆ ಸುಳ್ಳು ದೇವರುಗಳಿಗೆ ಆರಾಧನೆ ಮಾಡೋದು ಅಂತದಲ್ಲ. ಆದ್ರೆ ಅವರ ಒಂದು ಸಂಸ್ಕೃತಿ ಏನಿದೆ ಅಲ್ಲ, ಅದು ಹೇಗಿದೆ ಹಾಗೆ ನಾನು ಕೂಡ ಇರ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು ಅಂದ್ರೆ, ಅವರು ಮೂಲತಃ ಕೇರಳದವರು. ಕೇರಳದ ಡ್ರೆಸ್ ಎಲ್ಲ ಹಾಕೊಂಡೇ ಇರ್ಬೋದಾಗಿತ್ತು, ಅವರು ಮಲಯಾಳಂ ಭಾಷೆ ಮಾತಾಡ್ತಾನೆ ಇರ್ಬೋದಾಗಿತ್ತು. ಆದ್ರೆ ಇನ್ಕಾರ್ನೇಷನಲ್ ಆಗೋದಕ್ಕೋಸ್ಕರವಾಗಿ, ಅವತರಿಸುವುದಕ್ಕೋಸ್ಕರವಾಗಿ ದೇವರು ಯಾವ ಜನಾಂಗಕ್ಕೆ ಅವರನ್ನ ಸೇವೆ ಮಾಡೋದಕ್ಕೆ ಕಳಿಸಿದಾನೆ, ಆ ಜನಾಂಗದವರಿಗೆ ಉಪಯುಕ್ತವಾದಂತ ಅಥವಾ ಪರಿಣಾಮಕಾರಿಯಾದ ರೀತಿಯಲ್ಲಿ ಅವರಿಗೆ ಸುವಾರ್ತೆ ನಾನು ಸಾರ್ಬೇಕಾದ್ರೆ ಅವರ ಹಾಗೆ ನಾನಿರ್ಬೇಕು, ಅವರ ಜೊತೆಗೆ ನನ್ನನ್ನ ಗುರುತಿಸಿಕೊಳ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ತಮ್ಮ ಉಡುಪನ್ನ ಬದಲಾಯಿಸಿದ್ರು. ಅವರೇ ಊಟ ಮಾಡುವಂತ ಊಟವನ್ನ ಅವರು ಮಾಡ್ತಾ ಇದ್ರು ಮತ್ತು ಅವರ ಭಾಷೆಯನ್ನ ಅವರು ಕಲಿತರು. ಹೀಗೆ ಸಂಸ್ಕೃತಿಯಲ್ಲಿಯೂ ಕೂಡ ಅವ್ರು ಏನಾಗ್ಬಿಟ್ರು, ಆ ಬುಡಕಟ್ಟು ಜನಾಂಗದವರ ಹಾಗೆ ಅವ್ರಾಗ್ಬಿಟ್ರು. ಸೊ ಹೊರಗಿನಿಂದ ಅವರನ್ನು ನೋಡುವಾಗ ಜನರಿಗೆ ಗೊತ್ತಾಗ್ತೇನೆ ಇರ್ಲಿಲ್ಲ, ಇವರು ಬೇರೆ ರಾಜ್ಯದವರು, ಇವರು ಇಲ್ಲಿಯವರೇ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಪ್ರಿಯರೇ, ಈಗ ನೋಡಿ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಆದ್ರೆ ಇದೇ ವ್ಯಕ್ತಿ ಒಂದ್ಸಾರಿ ಏನಾಯ್ತಂದ್ರೆ, ಅನೇಕ ವರ್ಷಗಳ ನಂತರ ಅವರು ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಕೇರಳದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಬಹಳ ವರ್ಷಗಳ ನಂತರ. ಅವ್ರು ಹೋದಾಗ ಈ ಬುಡಕಟ್ಟು ಜನಾಂಗದವ್ರು ಏನು ಹಾಕೊಳ್ತಾರೆ ಡ್ರೆಸ್ಸು, ಅದೇ ರೀತಿಯಾದಂತ ಸ್ವರೂಪ ಅವ್ರು ಇಟ್ಕೊಂಡು ಮನೆಗೆ ಹೋಗುವಾಗ ಅಲ್ಲಿ ತಂದೆಯವರು ಬಾಗಿಲನ್ನ ತೆಗೆದು ಅವರು ತಮ್ಮ ಮಗಳನ್ನ ನೋಡ್ತಾ ಇದ್ದಾರೆ. ಅವ್ರಿಗೆ ಗುರ್ತೇ ಸಿಗ್ತಾ ಇಲ್ಲ, ಇವ್ರು ಯಾರು ಇವಳು ಅಂತ ಹೇಳಿ ಮೇಲಿನಿಂದ ಕೆಳಗಿನವರೆಗೆ ನೋಡುವಾಗ ಉಡುಪು ಮತ್ತೆ ಅದರಿಂದ ಅವ್ರಿಗೆ ಗೊತ್ತಾಗ್ಲಿಲ್ಲ, ಮುಖದಿಂದ ಅವ್ರಿಗೆ ಗೊತ್ತಾಯ್ತು ನನ್ನ ಮಗಳು ಅಂತ. ಆವಾಗ ತಂದೆಗೆ ಬಹಳ ವೇದನೆಯಾಗಿ ಅವರು ಒಂದು ಪ್ರಶ್ನೆಯನ್ನ ಇಂಗ್ಲಿಷ್ ನಲ್ಲಿ ಅವ್ರು ಕೇಳ್ತಾರೆ. ಏನಂದ್ರೆ, isn't this too extreme? isn't this too extreme? ನೀನೇನ್ ಇದನ್ನ ಮಾಡ್ತಾ ಇದೀಯಲ್ಲ, ಇದು ಬಹಳ ವಿಪರೀತ ಆಯ್ತಲ್ಲ, ಇದು ಬಹಳ ವಿಪರೀತ ಆಗ್ಬಿಡ್ತಲ್ಲ ಇದು ಅಂತ ಹೇಳಿ ತಂದೆ ಆ ಮಗಳನ್ನ ನೋಡಿ ಆ ಪ್ರಶ್ನೆಯನ್ನ ಕೇಳುವಾಗ, ಆ ಮಗಳು ಅಲ್ಲೇ ಹೊಸ್ತಿಲಲ್ಲೇ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡು ಮನೆ ಒಳಗೆ, ಅವರು ಕ್ಯಾಥಲಿಕ್ಸ್ ಇರೋದ್ರಿಂದ ಅವ್ರ ಮನೆ ಒಳಗೆ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಒಂದು ಚಿತ್ರ ಅಲ್ಲಿತ್ತು. ಶಿಲುಬೆಯ, ಅವರು ಸಾಮಾನ್ಯವಾಗಿ ಮೂರ್ತಿಗಳನ್ನು ಹಾಕ್ತಾರೆ, ಆ ಒಂದು ಯೇಸು ಕ್ರಿಸ್ತನ ಶಿಲುಬೆಗೆ ಜಡದಂತ ಒಂದು ಚಿತ್ರ ಅಲ್ಲಿತ್ತು. ಈಗ ತಂದೆ ಕೇಳಿದ ಪ್ರಶ್ನೆಗೆ ಮಗಳು ಆ ಒಂದು ಯೇಸು ಕ್ರಿಸ್ತನ ಸ್ವರೂಪವನ್ನ ನೋಡಿ ಅಲ್ಲಿ ಬೊಟ್ಟು ಮಾಡಿ ತೋರಿಸಿ ಅದೇ ಪ್ರಶ್ನೆಯನ್ನ ತಿರುಗಿ ಈಗ ತಂದೆಗೆ ಕೇಳ್ತಾ ಇದ್ದಾಳೆ. ಅದು ಬಹಳ ವಿಪರೀತವಾಗಿಲ್ಲವೋ? ಯೇಸು ಕ್ರಿಸ್ತನ ಆ ಒಂದು ತ್ಯಾಗ ಅದು ವಿಪರೀತವಾಗಿಲ್ಲವೋ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ ತಂದೆಗೆ ಅರ್ಥ ಆಗ್ತದೆ, ಇವಳು ಯಾಕೆ ಅಷ್ಟು ವಿಪರೀತಲಾಗಿದ್ದಾಳೆ ಅಂತ. ಇವಳಿಗೆ ಬರುವಂತ ಅವಳಿಗಿರುವಂತ ಮಾಡೆಲ್ ಯಾವುದು? ಯೇಸು ಕ್ರಿಸ್ತನ ತ್ಯಾಗದ ಮಾಡೆಲ್ಲೇ ಎಂಬುದಾಗಿ. ಪ್ರಿಯರೇ, ನೋಡಿ, ಇಂಥ ಅನೇಕ ಉದಾಹರಣೆಗಳು ಲೋಕದ ಪ್ರತಿಯೊಂದೊಂದು ದೇಶದಲ್ಲಿ ಕೂಡ ಇವೆ. ಎಂಥ ಉದಾಹರಣೆಗಳು! ಜನರು, ವಿಶ್ವಾಸಿಗಳು ಕರ್ತನ ಕರೆಯನ್ನ ಅವರು ಸ್ವೀಕಾರ ಮಾಡಿ ಯಾವ ಜನರ ಕಡೆಗೆ ದೇವರು ಅವರನ್ನ ಕಳಿಸಿದನೋ ಆ ಜನರ ಹಾಗೆಯೇ ಅವರು ಆಗುವುದಕ್ಕೋಸ್ಕರವಾಗಿ ತಮ್ಮನ್ನ ತಗ್ಗಿಸಿಕೊಂಡು, ತಮ್ಮನ್ನ ಅವತರಿಸಿಕೊಂಡು, ಆ ಜನರ ಮಧ್ಯದೊಳಗೆ ತಮ್ಮನ್ನೇ ಐಡೆಂಟಿಫೈ ಮಾಡಿಕೊಂಡು, ಗುರುತಿಸಿಕೊಂಡು, ಅವರ ಹಾಗೆ ಇದ್ದು ಅವರಿಗೆ ಸುವಾರ್ತೆಯನ್ನ ಸಾರಿ ಅನೇಕ ಜನರನ್ನ, ಅನೇಕ ಆತ್ಮಗಳನ್ನ ಸ್ವಾಮಿಯ ಬಳಿಗೆ ನಡೆಸಿದಂತ ಅನೇಕ ಮಿಷನರಿಗಳ ಕಥೆಗಳು ಮತ್ತು ಸೇವಕರ ಕಥೆಗಳು ತುಂಬಾ ಇವೆ. ಇವು ಎಂಥ ಕುಟುಂಬಗಳು? ಇವು ಮಿಷನಲ್ ಫ್ಯಾಮಿಲೀಸ್, ಇನ್ಕಾರ್ನೇಷನಲ್ ಫ್ಯಾಮಿಲೀಸ್. ಅದಕ್ಕೆ ಈ ಸಮಯದಲ್ಲಿ ನಿಮ್ಗೊಂದು ಸವಾಲು ಕೂಡ ನಾನು ಕೊಡ್ತೇನೆ. ಏನಂದ್ರೆ, ಇಲ್ಲಿರುವಂತ ಒಂದೊಂದು ಕುಟುಂಬ ಕೂಡ ನಿಮ್ಮ ಕುಟುಂಬ, ನಿನ್ನ ಕುಟುಂಬ ಇಂಥ ಕುಟುಂಬ ಆಗಿದೆಯೋ? ಜನರ ಜೊತೆಗೆ ಗುರುತಿಸಿಕೊಳ್ಳುವಂತ, ಆರ್ ಯು ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ವಿತ್ ದ ಪೀಪಲ್? ಯಾವ ಜನರ ಕಡೆಗೆ ದೇವರು ನಿನ್ನನ್ನ ಕಳಿಸಿದಾನೋ ಅಥವಾ ಎಲ್ಲಿ ನಿನ್ನನ್ನ ಇಟ್ಟಿದಾನೋ, ಯಾವುದೋ ಒಂದು ಏರಿಯಾದಲ್ಲಿ ನೀವಿದ್ದೀರಾ, ಅಲ್ಲಿ ಇರುವಂತ ಸ್ಥಳದಲ್ಲಿಯೇ ನಿಮ್ಮ ನೆರೆ ಹೊರೆಯವರ ಜೊತೆಗೆ ನೀವು ಬೆರೆತು ಅವರ ಕಡೆಗೆ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರವಾಗಿ ನೀವು ಗುರುತಿಸಿಕೊಳ್ಳುವುದಕ್ಕೆ ನೀವು ಸಿದ್ಧರಿದ್ದೀರೋ, ಅಥವಾ ನಿಮ್ಮನ್ನು ನೀವೇ ಸೆಪರೇಟಿಸ್ಟ್ ಎಂಬುದಾಗಿ, ಅಥವಾ ನಾವು
ಜನರು ನಾವು ಇತರರ ಜೊತೆಗೆ ನಾವು ಬೆರೆತುಕೊಳ್ಳೋದಿಲ್ಲ. ನಮ್ಮ ಆ, ನಮ್ಮ ನಮ್ಮ ವರ್ತನೆಯ ಬೇರೆ, ನಾವು ಬೇರೆನೆ ಜನ ನಿಮ್ ಜೊತೆಗೆ ನಾವು ಮಿಕ್ಸ್ ಆಗಲ್ಲ ಅನ್ನುವ ರೀತಿಯಲ್ಲಿ ನಾವು ಇದ್ದೇವೋ ಅಥವಾ ನಾವು ಐಡೆಂಟಿಫೈ ಮಾಡಿಕೊಳ್ತಾ ಇದ್ದೇವೋ ಅನ್ನೋದನ್ನ ನಾವು ನೋಡ್ಬೇಕಾಗಿರೋದು ಬಹಳ ಪ್ರಾಮುಖ್ಯ. ಅದಕ್ಕೆ ನಮಗೆ ಸಹಾಯಕವಾಗುವ ಹಾಗೆ ಒಂದು ದೇವರ ವಾಕ್ಯದ ವಚನ ನಾವು ನೋಡಿಕೊಳ್ಳೋಣ. ಇನ್ನೊಬ್ರು ಯಾರಾದ್ರೂ ಓದ್ಬೋದು ಇದನ್ನ. ಅದೇ 1ನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 18 ವಚನಗಳು. ಕ್ರಿಸ್ತನು 1 ಯೋಹಾನ 3, 16ರಿಂದ 18. ಓದಿ ಸಿಸ್ಟರ್. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬರಬೇಕು. ಓಕೆ. ಸೊ ಇಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ನಮ್ಮ ಒಂದು ಅವತರಣದ ಒಂದು ಗುಣಲಕ್ಷಣ ಜನರ ಜೊತೆಗೆ ಗುರುತಿಸಿಕೊಳ್ಳುವಾಗ ಕೇವಲ ಮಾತುಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಪ್ರೀತಿ ನಮ್ಮ ಭಾವನೆಯ ಮೂಲಕ, ನಮ್ಮ ಕೃತ್ಯಗಳ ಮೂಲಕ ಅದು ತೋರಿ ಬರಬೇಕು ಅನ್ನೋದನ್ನ ಇಲ್ಲಿ ಈ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅಲ್ವೇ. ಸೊ ಇದರಲ್ಲಿ ನಮಗೆ ತಿರುಗಿ 16ನೇ ವಚನದಲ್ಲಿ ನಮ್ಗಿರುವಂತಹ ಮಾಡೆಲ್ ಯಾವುದು? ಕ್ರಿಸ್ತನ ಒಂದು ಅರ್ಪಣ ಅಲ್ವೇ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದ್ದರಲ್ಲಿ ಆತನು ನಮ್ಮ ಕಡೆಗೆ ಪ್ರೀತಿ ತೋರಿಸಿದಾನೆ. ಮತ್ತು ಅದೇ ರೀತಿಯಲ್ಲಿ ನಾವು ಆತನ ಪ್ರಿಯರಾದ ಮಕ್ಕಳಾಗಿ ಕೇವಲ ಬಾಯಿ ಮಾತಿನಿಂದ ಅಲ್ಲ, ಬಾಯಿ ಉಪಚಾರದಿಂದ ಅಷ್ಟೇ ಅಲ್ಲ, ನಾವು ಪ್ರೀತಿಯ ಕೃತ್ಯದಲ್ಲಿಯೂ ಕೂಡ, ಸತ್ಯದಲ್ಲಿಯೂ ನಾವು ತೋರುವ ಹಾಗೆ ನಾವು ಜನರ ಜೊತೆಗೆ ನಮ್ಮನ್ನ ಗುರುತಿಸಿಕೊಂಡು ನಾವು ಹೋಗ್ಬೇಕಾಗಿರೋದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧಿಯವರು ಅವರು ವಿಶ್ವಾಸಿಗಳ ಬಗ್ಗೆ, ಕ್ರೈಸ್ತರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಇಂಗ್ಲಿಷ್ ನಲ್ಲಿ ಈ ರೀತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಂತಂದ್ರೆ, ಐ ಲವ್ ಕ್ರೈಸ್ಟ್ ಬಟ್ ಐ ಹೇಟ್ ಕ್ರಿಶ್ಚಿಯನ್ಸ್ ಅಂತ. ಯೇಸು ಕ್ರಿಸ್ತನನ್ನ ನಾನು ಪ್ರೀತಿಸ್ತೇನೆ, ಆದ್ರೆ ವಿಶ್ವಾಸಿಗಳನ್ನ ನಾನು ಪ್ರೀತಿಸೋದಿಲ್ಲ ಎಂಬುದಾಗಿ. ಅವರು ತಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನ ತಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿದ್ರೋ ಏನೋ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಹೇಳಿದಂತ ಮಾತುಗಳು ಇವೆಲ್ಲ ನಾವು ನೋಡುವಾಗ ವಿಶ್ವಾಸಿಗಳ ಒಂದು ವರ್ತನೆಯ ಮೂಲಕವಾಗಿ ಅವರು ಏನಾದ್ರೂ ಕ್ರಿಸ್ತನಿಂದ ದೂರವಾಗಿ ಹೋದ್ರು ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಇದನ್ನ ಅವರು ಆಫ್ರಿಕಾ ದೇಶದಲ್ಲಿದ್ದಾಗ ಅಲ್ಲಿಯ ಒಂದು ಕುಟುಂಬದ ವಿಷಯದಲ್ಲಿ ಅವ್ರು ಹೇಳ್ತಾರೆ. ಏನಂದ್ರೆ, ಪ್ರತಿ ಭಾನುವಾರ ಒಂದು ಕುಟುಂಬವನ್ನ, ಕ್ರೈಸ್ತ ಕುಟುಂಬವನ್ನ ಅವರು ಭೇಟಿ ಮಾಡ್ತಾ ಇದ್ರಂತೆ. ಅವರು ಸ್ನೇಹ ಬೆಳೀತಾ ಬಂತು. ಪ್ರತಿ ಭಾನುವಾರ ಅವ್ರಿಗೆ ರಜೆ ಇರೋದ್ರಿಂದ ಅವರಲ್ಲಿ ಹೋಗ್ತಾ ಇದ್ರು. ಆದ್ರೆ ಅನೇಕ ವಾರಗಳ ನಂತರ ಒಂದು ದಿವಸ ಆ ಕ್ರೈಸ್ತ ಕುಟುಂಬದವರು ಮಹಾತ್ಮ ಗಾಂಧಿಗೆ ಹೇಳಿದ್ರಂತೆ, ಇನ್ಮೇಲೆ ನೀನು ನಮ್ಮ ಮನೆಗೆ ಬರ್ಬೇಡ, ಮುಂದಿನ ಭಾನುವಾರದಿಂದ ನಮ್ಮ ಮನೆಗೆ ನೀನು ಬರ್ಬೇಡ ಅಂತ ಹೇಳಿ. ಇದು ಯಾಕೆ ಹೇಳಿದ್ರಂದ್ರೆ, ಮಹಾತ್ಮ ಗಾಂಧಿಯವರು ತಮ್ಮ ಮಾತುಗಳಲ್ಲಿ ಅವರು ಬುದ್ಧನ ಬಗ್ಗೆ ಮತ್ತು ಇತರ ಕೆಲವು ಸಂಗತಿಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರಂತೆ. ಹೀಗಾಗಿ ಈ ಕ್ರೈಸ್ತ ಕುಟುಂಬಕ್ಕೆ ಅವರ ಮಾತುಗಳು ಹಿಡಿಸದೇ ಇದ್ದದಕ್ಕೆ ಅವರು ನೋಡಿ ಎಂತ ಕಟುವಾದಂತ ಒಂದು ತೀರ್ಮಾನ ತೆಗೆದುಕೊಂಡ್ರು, ನಮ್ಮ ಮನೆಗೆ ನೀನು ಬರಬೇಡ ಅಂತ ಹೇಳಿ. ಈಗ ಈ ಒಂದು ಮಾತು ಮಹಾತ್ಮ ಗಾಂಧಿಯವರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂತಂದ್ರೆ, ನಾನು ಹೇಳಿದಂತ ಆ ಮಾತನ್ನ ಹೇಳುವವರೆಗೂ ಕೂಡ ಒಂದು ಪ್ರಭಾವ ಬೀರಿತು. ಏನು? ಐ ಲವ್ ಕ್ರೈಸ್ಟ್ ಬಟ್ ಐ ಹೇಟ್ ಕ್ರಿಶ್ಚಿಯನ್ಸ್ ಎಂಬುದಾಗಿ. ಪ್ರಿಯರೇ, ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾತ್ಮ ಗಾಂಧಿಯವರ ಜೀವಿತದ ಮೇಲೆ ಒಂದು ಕ್ರೈಸ್ತ ಕುಟುಂಬ ಹೇಗೆ ಒಂದು ತಪ್ಪಾದ ಒಂದು ಪ್ರಭಾವ ಬೀರಿತು, ಹಾಗೆ ನನ್ನ ಕುಟುಂಬ ಕೂಡ ಅನೇಕ ಇಂಥ ವ್ಯಕ್ತಿಗಳ ಮೇಲೆ, ಬೇರೆ ಮತಗಳಿಂದ ಅಥವಾ ಬೇರೆ ನಂಬಿಕೆಗಳಲ್ಲಿರುವಂತಹ ಜನರ ಹೃದಯಗಳ ಮೇಲೆ, ಅವರ ಮನಸ್ಸುಗಳ ಮೇಲೆ ತಪ್ಪಾದ ಅಭಿಪ್ರಾಯಗಳನ್ನ ಬೀರ್ತಾ ಇವೆ. ಅದರ ಒಂದು ಪ್ರಜ್ಞೆ ಇವತ್ತು ನಮಗಿದೆಯೋ? ಅದನ್ನ ತಪ್ಪಿಸ್ಲಿಕ್ಕೆ ಅಥವಾ ಅದನ್ನ ನಿಲ್ಲಿಸ್ಲಿಕ್ಕೆ ನಾವು ಯಾವ ಹೆಜ್ಜೆಗಳನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ? ಅದಕ್ಕೆ ಇವತ್ತು ವಿಶ್ವಾಸಿಗಳಾಗಿ ನಾವು ಇಲ್ಲಿ ಇರ್ಬೇಕಾದ್ರೆ ಪೌಲನು ಕೂಡ ನಮ್ಗೆ ಹೇಳ್ತಾನೆ, ಬಹಳ ಎಚ್ಚರಿಕೆಯಿಂದಲೂ ಜಾಗರೂಕತೆಯಿಂದಲೂ ನಾವು ಜೀವಿಸ್ಬೇಕು ಎಂಬುದಾಗಿ. ಬಹಳ ಎಚ್ಚರ. ಯಾಕಂದ್ರೆ ಹೊರಗಿನ ಲೋಕ ನಮ್ಮನ್ನು ನೋಡ್ತಾ ಇದೆ. ಇವರು ವಿಶ್ವಾಸಿಗಳಂತ ಹೇಳ್ಕೊಳ್ತಾರೆ, ನೋಡೋಣಪ್ಪ ಹೇಗೆ ಮಾತಾಡ್ತಾರೆ, ನೋಡೋಣಪ್ಪ ಹೇಗೆ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾರೆ, ನೋಡೋಣಪ್ಪ ಹೇಗೆ ಇವರು ಒಬ್ಬರನ್ನೊಬ್ರು ಕ್ಷಮಿಸ್ತಾರೆ ಅಂತ ಲೋಕ ನಮ್ಮಲ್ಲಿ ಏನೋ ಒಂದು ಹೊಸತನ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಅದು ಸಿಗ್ತಾ ಇದೆಯಾ ಅವರಲ್ಲಿ ಅನ್ನೋದು ಇವತ್ತು ನಿನ್ನ ಕುಟುಂಬದ ಬಗ್ಗೆ ನಾವು ಪ್ರಶ್ನೆ ಕೇಳ್ಬೇಕು. ಹಾಗಿದ್ರೆ ಆ ರೀತಿಯಲ್ಲಿ ನಾವು ಪ್ರಶ್ನಿಸ್ಕೊಳ್ಳೋಣ, ಯೋಚನೆ ಮಾಡೋಣ ಅದ್ರ ಬಗ್ಗೆ ಇನ್ನೂ ಹೆಚ್ಚು.
ಇನ್ನೊಬ್ಬರು ಈ ರೀತಿಯಲ್ಲಿ ಹೇಳಿದ್ದಾರೆ ಇಂಗ್ಲಿಷ್ ನಲ್ಲಿ ಏನಂತಂದ್ರೆ, ಇಫ್ ಯು ವಾಂಟ್ ಟು ರೀಚ್ ದ ಫಿಶರ್ ಮೆನ್ ಯು ಹ್ಯಾವ್ ಟು ಸ್ಮೆಲ್ ಲೈಕ್ ಫಿಶರ್ ಲೈಕ್ ದೆಮ್ ಅಂತೆ. ಇಫ್ ಯು ಹ್ಯಾವ್ ಟು ರೀಚ್ ದ ಫಿಶರ್ ಮೆನ್ ಯು ಹ್ಯಾವ್ ಟು ಸ್ಮೆಲ್ ಲೈಕ್ ದೆಮ್ ಅಂತ. ಅಂದ್ರೆ ಮೀನು ಹಿಡಿಯುವವರ ಅಥವಾ ಬೆಸ್ತರ ಮಧ್ಯದಲ್ಲಿ ನೀನು ಇದ್ದುಕೊಂಡು ಅವರಿಗೆ ಸುವಾರ್ತೆಯನ್ನ ಸಾರ್ಲಿಕ್ಕೆ ನೀನು ಒಂದ್ ವೇಳೆ ಮನಸ್ಸು ಮಾಡೋದಾಗಿದ್ರೆ ಅವರ 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 ಮಧ್ಯದಲ್ಲಿ ಎಂಥ ಒಂದು ವಾಸನೆ ಇರ್ತದೆ ಅದೇ ವಾಸನೆ ನಿನಗೂ ಕೂಡ ಇರಬೇಕು ಅಂತ. ಇದರ ಅರ್ಥ ಏನು? ಯು ಹ್ಯಾವ್ ಟು ಐಡೆಂಟಿಫೈ ವಿತ್ ದೆಮ್. ಅವರ ಜೊತೆಗೆ ನಿನ್ನನ್ನೇ ನೀನು ಗುರುತಿಸಿಕೊಳ್ಬೇಕು ಅಂತ ಅಲ್ವೇ? ನೀನೆಲ್ಲ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು, ಬ್ರೂಟ್ ಪರ್ಫ್ಯೂಮ್ ಅದೆಲ್ಲ ಹಾಕೊಂಡು, ಟಿಪ್ ಟಾಪ್ ಆಗಿ ಟೈ ಶೂಸ್ ಎಲ್ಲ ಹಾಕೊಂಡು ನೀನು ಬೆಸ್ತರ ನಡು ಹೋದ್ರೆ ನೀನ್ ಮಾತಾಡೋದನ್ನ ಅವ್ರು ಕೇಳ್ತಾರ? ಇಲ್ಲ. ನೀನ್ ಹೇಳೋದನ್ನ ಅವ್ರು ಕೇಳೋದಿಲ್ಲ. ಅವ್ರೇನ್ ಹೇಳ್ತಾರೆ? ಇಲ್ಲಪ್ಪ ನೀನೇನ್ ಇದೆಯಾ, ನಿನ್ ಸ್ವರೂಪ ಅದೇ ಹೆಚ್ಚು ಮಾತಾಡ್ತಾ ಇದೆ, ನೀನೇನು ಇನ್ನು ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ ಅವ್ರು. ಸೊ ಇದರ ಅರ್ಥ ಏನಂತಂದ್ರೆ ಅನೇಕ ಸಾರಿ ಈ ಪ್ರಜ್ಞೆ ನಮಗಿರೋದಿಲ್ಲ. ಯಾರ ಜೊತೆಗೆ ಇರ್ಲಿಕ್ಕೆ ದೇವ್ರು ನಮ್ಮನ್ನ ಕಳಿಸಿದಾನೋ, ಇಟ್ಟಿದೆ, ಎಲ್ಲಿ ಯಾವ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮನ್ನ ಇಟ್ಟಿದಾನೋ ಅಲ್ಲಿ ಅವರ ಹಾಗೆ ಅವರ ಜೊತೆಗೆ ನಾವು ಗುರುತಿಸಿಕೊಂಡು ನಾವು ನಡೆಯಬೇಕಾಗಿರೋದು ಬಹಳ ಪ್ರಾಮುಖ್ಯ. ಇನ್ನು ಎರಡನೇ ಗುಣಲಕ್ಷಣ ನಾವು ನೋಡೋಣ. ಎರಡನೇ ಹೆಜ್ಜೆ, ಅವತರಣದ ಕುಟುಂಬ ನಾವು ಹೇಗೆ ಆಗ್ಬೇಕು ಎಂಬುದಾಗಿ ನಾವು ನೋಡುವಾಗ, ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನಿಮ್ಮ ಸುಖದ ವಲಯದಿಂದ ನೀವು ಹೊರಗೆ ಬರಬೇಕು ಅಲ್ವೇ? ಈಗ ನೋಡಿ, ನೀವೆಲ್ಲ ನಿಮ್ಮ ನಿಮ್ಮ ಹೆಸರುಗಳನ್ನ ಇವೆಲ್ಲ ನಾವು ನೋಡುವಾಗ ನೀವು ನಿಮ್ ಮನೆಗಳಲ್ಲಿ ಬಹಳ ಕಂಫರ್ಟಬಲ್ ಆಗಿ ನಿಮಗೆ ಬಹಳ ಏನು ಅನುಕೂಲಕರವಾದಂತ ಸೋಫಾ ಸೆಟ್ ಇರ್ಬೋದು, ಅಥವಾ ರಿವಾಲ್ವಿಂಗ್ ಚೇರ್ ಇರ್ಬೋದು, ಅಥವಾ ಮತ್ತೇನೇನಿದೆ ಗೊತ್ತಿಲ್ಲ, ಬಹಳ ಕಂಫರ್ಟಬಲ್ ಆಗಿ ನೀವು ಕೂತ್ಕೊಂಡಿದ್ದೀರಾ ಅಲ್ವೇ? ಕೇಳ್ತಾ ಇದ್ದೀರಾ. ಅದಕ್ಕೆ ಕೆಲವು ಸರಿ ನಾವು ವಿಡಿಯೋಸ್ ಕೂಡ ನಾವು ಆನ್ ಮಾಡಲ್ಲ, ಯಾಕಂದ್ರೆ ನಮ್ಮ ಮನೆಗಳಲ್ಲಿ ಬಹಳ ಕಂಫರ್ಟಬಲ್ ಆಗಿ ನಾವು ಕೂತ್ಕೊಂಡ್ ಬಿಟ್ಟಿರ್ತೇವೆ. ತಪ್ಪು ತಿಳ್ಕೊಳ್ಬೇಡಿ, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ದೇವರ ಕರೆ ಏನಂತಂದ್ರೆ, ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಪ್ರಶ್ನೆ. ಅವತರಣದ ಕುಟುಂಬ, ಮಿಷನಲ್ ಫ್ಯಾಮಿಲಿ, ಇತರರಿಗೆ ಮುಟ್ಟುವಂತ ಒಂದು ಕುಟುಂಬ ನೀನ್ ಆಗ್ಬೇಕಾದ್ರೆ ನಿನ್ನ ಒಂದು ಕಂಫರ್ಟ್ ಏನಿದೆ ಅದರಿಂದ ಹೊರಗೆ ಬರ್ಬೇಕು. ನಿನ್ನ ಸುಖ ವಲಯ, ಅರ್ಥ ಆಗ್ತದಲ್ಲ? ಸುಖದ ವಲಯ ಅಂತಂದ್ರೆ ಅಂದ್ರೆ ನಿನ್ನ ಐಷಾರಾಮಿ ವಲಯ ಅಥವಾ ನಿನ್ನ ಹಿತಕರವಾದಂತ ಆ ಒಂದು ಕ್ಷೇತ್ರ, ಅದರಿಂದ ನೀನು ಹೊರಗೆ ಬರ್ಬೇಕಂತ. ಇದಕ್ಕೆ ಯಾರಪ್ಪ ನಮಗೆ ಮಾಡೆಲ್? ಮತ್ತೆ ತಿರುಗಿ ನಮ್ಮ ಸ್ವಾಮಿಗೆ ಅಲ್ವೇ? ಫಿಲಿಪಿ 2:2 ನಾವು ನೋಡ್ತೇವೆ ಏನಂತ ಅಲ್ವೇ? ಯಾರ ಜೊತೆಗೆ ಆತನು ಇದ್ದ? ತನ್ನ ಪ್ರೀತಿಯ ತಂದೆಯ ಜೊತೆಗೆ ಆತನು ಇದ್ದ ಅಲ್ವೇ? ಸಂತೋಷದಿಂದ ಸಮಾಧಾನದಿಂದ ಅಲ್ಲಿ ಆತನು ಇದ್ದಂತ ಸ್ಥಳದಲ್ಲಿ ಆವಾಗ ಆ ಒಂದು ಸ್ಥಾನವನ್ನ ಬಿಟ್ಟು ಅಲ್ವಾ ಹೋಗ್ಬೇಕು ಅನ್ನುವಂತ ಕರೆ ತಂದೆಯಿಂದ ಬರುವಾಗ ಯೇಸು ಕ್ರಿಸ್ತನು ಮನಸ್ಸಾರೆ ಅದನ್ನ ಸ್ವೀಕಾರ ಮಾಡಿದ. ಹಿಯರ್ ಎಮ್ ಮೈ ಲಾರ್ಡ್, ಸೆಂಡ್ ಮೀ. ನನ್ನ ಕಂಫರ್ಟ್ ಝೋನ್ ಇಂದ ನಾನು ಹೊರಗೆ ಹೋಗ್ತೇನೆ. ಯೇಸು ಕ್ರಿಸ್ತನಿಗೆ ಯೋಚನೆ ಮಾಡಿ ಅವನ ಮನಸ್ಸಿನಲ್ಲಿ ಏನೇನು ಯೋಚನೆ ಬಂದಿರ್ಬೋದು, ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಗೊತ್ತಿತ್ತು ಅವನು ಎಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ, ಎಂಥ ಜನರ ಮಧ್ಯದಲ್ಲಿ, ನಿನ್ನಂತ ನನ್ನಂತ ಜನರ ಮಧ್ಯದಲ್ಲಿ, ಪಾಪಿಗಳ ಮಧ್ಯದಲ್ಲಿ. ಅವನನ್ನ ಕ್ರೂಜೆಗೆ ಜಡಿಯಲಿಕ್ಕೆ ಮೊಳೆಗಳನ್ನ ಮತ್ತು ಸುತ್ತಿಗೆಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತಿರುವಂತ ಜನರ ಅವ್ರ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೇನೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಆದ್ರೂ ಕೂಡ ನಿನ್ನ ಮೇಲಿರುವಂತ ಪ್ರೀತಿ, ನನ್ನ ಮೇಲೆ ಇದ್ದಂತ ಪ್ರೀತಿಗಾಗಿ ಆತನು, ಲಾರ್ಡ್ ಐ ಆಮ್ ರೆಡಿ, ಫಾದರ್ ಐ ಆಮ್ ರೆಡಿ, ನನ್ನನ್ನು ಕಳಿಸು. ನನ್ನ ಕಂಫರ್ಟ್ ಝೋನ್ ಅನ್ನೇ ನಾನು ಹಿಡ್ಕೊಂಡು ಕೂತ್ಕೊಳ್ತೇನೆ ಎಂಬುದಾಗಿ ನಾನು ಹೇಳೋದಿಲ್ಲ, ನಾನು ಹೊರಟು ಹೋಗ್ತೇನೆ, ನನ್ನನ್ನು ಕಳಿಸು. ಸೊ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ದೇವರಿಂದ ಆ ಕರೆ ನಿನಗೆ ಬರುವಾಗ ನೀನು ರೆಡಿ ಇದೆಯೋ? ನಿನ್ನ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗ್ಲಿಕ್ಕೆ ನೀನ್ ರೆಡಿ ಇದೆಯೋ? ನಾವು ಅನೇಕ ಸಾರಿ ನಮ್ಮ ಕಂಫರ್ಟ್ ಅನ್ನ ನಾವು ಬಿಡ್ಲಿಕ್ಕೆ ಎಂದಿಗೂ ನಾವು ರೆಡಿ ಇರೋದಿಲ್ಲ. ಉದಾಹರಣೆಗೆ ನಾವು ಓಪನ್ ಹೋಮ್ಸ್ ವಿಷಯದಲ್ಲಿ ನಾವು ನೋಡ್ತೇವೆ, ಅಂದ್ರೆ ತೆರೆದ ಮನೆಗಳ ವಿಷಯದಲ್ಲಿ. ಅಂದ್ರೆ ಕಷ್ಟದಲ್ಲಿರುವಂತ ಜನರು ಅಥವಾ ಕೊರತೆಯಲ್ಲಿರುವಂತ ಜನರು, ಅವರನ್ನ ಮನೆಯಲ್ಲಿ ಬರಮಾಡಿಕೊಂಡು ಅವರಿಗೆ ಆದರಣೆಯನ್ನ ಹೇಳುವಂತ, ಅವರಿಗೆ ಊಟವನ್ನ ಕೊಡುವಂತ, ಅಥವಾ ಒಂದ್ ವೇಳೆ ಅವ್ರಿಗೆ ರಾತ್ರಿ ಇರ್ಲಿಕ್ಕೆ ಅವ್ರಿಗೆ ಅಗತ್ಯವಿದ್ರೆ ಅವರನ್ನ ಮನೆಯಲ್ಲಿ ಇರಿಸಿಕೊಳ್ಳುವಂತ ಆ ಒಂದು ಕೆಲಸ ನಾವು ಅನೇಕ ಸಾರಿ ನಾವು ಮಾಡೋದಿಲ್ಲ. ನಮ್ಮ ಕಂಫರ್ಟ್ ಎಲ್ಲಿ ಹೋಗ್ಬಿಡ್ತದೋ, ನಮ್ಮ ಒಂದು ಪ್ರೈವಸಿ ಎಲ್ಲಿ ಹೋಗ್ಬಿಡ್ತದೋ ಅಂತ ಹೇಳಿ ನಾವು ಬಿಟ್ಬಿಡ್ಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಆದ್ರೆ ಇವತ್ತು ಅನೇಕ ವಿದ್ಯಾರ್ಥಿಗಳ ಮತ್ತು ಅನೇಕ ಜನರ ಸಾಕ್ಷಿಗಳನ್ನು ನೀವು ಕೇಳುವಾಗ ಅವರು ನಿಜವಾದಂತಹ ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸಿದ್ದು ಮತ್ತು ರುಚಿಸಿದ್ದು ಎಲ್ಲಿ ಗೊತ್ತಾ? ಇಂಥ ತೆರೆದ ಮನೆಗಳಲ್ಲಿ. ಅದಕ್ಕೆ ನಮ್ಮ ಮನೆಗಳ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ಈಸ್ ಮೈ ಹೋಮ್ ಅನ್ ಓಪನ್ ಹೋಮ್?
ತೆರೆದ ಮನೆ ಆಗಿದೆಯೋ ಇವತ್ತು? ಅಥವಾ ನನ್ನ ಕಂಫರ್ಟ್ ಝೋನ್ ಅನ್ನ ನಾನು ಬೇರೆಯವ್ರಿಗೆ ಬಿಟ್ಕೊಡಲ್ಲ, ನನ್ನ ಪ್ರೈವಸಿ ನಾನು ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅಂತ ನಾವು ಬಹಳ ಸ್ವಾರ್ಥಿಗಳಾಗಿ ಹೋಗ್ಬಿಟ್ಟಿದೆವು. ನಾವು ಯೋಚನೆ ಮಾಡ್ಬೇಕು. ಅವತರಣದ ಕುಟುಂಬ ನಾವಾಗ್ಬೇಕಾದ್ರೆ ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ಬೇಕಾಗಿರೋದು ಬಹಳ ಪ್ರಾಮುಖ್ಯವಾದ ಸಂಗತಿ. ಅನೇಕ ಸಾರಿ ಅನೇಕ ಸಭೆಗಳಲ್ಲಿ ಕೂಡ ನಾವು ನೋಡ್ತೇವೆ, ಏನಂತಂದ್ರೆ ಅಲ್ಲಿ ಅವರೆಲ್ಲ ಹಣವನ್ನೆಲ್ಲ ಅವರು ಶೇಖರಿಸಿ ಅದನ್ನ ಮಿಷನರಿ ಸೇವೆಗಾಗ್ಲಿ ಅಥವಾ ಔಟ್ರೀಚಿಗಾಗ್ಲಿ ಅದಕ್ಕೆ ಕೊಡುವ ಬದಲು ಏನ್ ಮಾಡ್ತಾರೆ, ತಮ್ಮದೇ ಆದ ಎಂಟರ್ಟೈನ್ಮೆಂಟು ಅಥವಾ ತಮ್ಮ ಸ್ವಾರ್ಥದ ವಿಷಯಗಳಿಗಷ್ಟೇ ಅವ್ರು ಖರ್ಚು ಮಾಡ್ತಾ ವಿ ಹ್ಯಾವ್ ಬಿಕಮ್ ಏನಂತಂದ್ರೆ ಟೂ ಕಂಫರ್ಟಬಲ್. ಬಹಳ ಏನು ಐಷಾರಾಮಿ ಜೀವನ ನಮ್ಮ ಸಭೆಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಇವತ್ತು ನಾವು ಕೊಡಿಸುವಂತ ಕಾಣಿಕೆ ಅದು ಸ್ವಾರ್ಥ ಸೇವೆಗೆ ಹೆಚ್ಚಾಗಿ ಅದು ಹೋಗ್ಬೇಕು ಅಲ್ವೇ? ಕ್ರಿಸ್ತನನ್ನ ಕಂಡುಕೊಳ್ಳದೇ ಇರುವಂತ ಜನರ ಮಧ್ಯದಲ್ಲಿ ನಡೀತಾ ಇರುವಂತ ಸೇವೆ, ಮಿಷನರಿ ಸೇವೆಗೆ ಹೋಗ್ಬೇಕಾಗಿರೋದು ಬಹಳ ಪ್ರಾಮುಖ್ಯ. ಕೇವಲ ನಮ್ಮ ಕಾಣಿಕೆಗಳು ಅಷ್ಟೇ ಅಲ್ಲ, ಇವತ್ತು ನಮ್ಮ ಸಭೆಯಿಂದ ಕೂಡ ಅನೇಕ ಮಿಷನರಿಗಳು ಹೊರಟು ಹೋಗ್ಬೇಕಾಗಿದೆ ಅಲ್ವೇ? ಇವತ್ತು ಒಂದ್ ವೇಳೆ ಇಲ್ಲಿರುವಂತ ತಂದೆ ತಾಯಿಗಳಿಗೆ ಕರ್ತನು ಒಂದು ಕರೆಯನ್ನ ಕೊಟ್ಟು ಅಲ್ವಾ, ನಿಮ್ಮ ಮಕ್ಕಳನ್ನ ನನ್ನ ಸೇವೆಗೆ ನೀವು ಕಳಿಸ್ತೀರಾ, ಒಬ್ಬ ಮಗನನ್ನ ನನ್ನ ಸೇವೆಗೆ ನೀವು ಕಳಿಸ್ತೀರಾ ಅಂತ ದೇವರು ಒಂದ್ ವೇಳೆ ಕೇಳೋದಾಗಿದ್ರೆ ನಾವು ಎಷ್ಟು ತಂದೆ ತಾಯಿಗಳು ರೆಡಿ ಇದ್ದೇವೆ ಅಲ್ವೇ? ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು. ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರ್ಬೇಕು ಅಲ್ವೇ? ಅವ್ರು ದೂರ ಹೋಗೋದ್ ಬೇಡ, ಕಷ್ಟದ ಪರಿಸ್ಥಿತಿಗೆ ಹೋಗೋದ್ ಬೇಡ ಅಂತ ಹೇಳಿ ನಾವು ಹೇಳ್ತೇವೆ. ಆದ್ರೆ ಯೇಸು ಕ್ರಿಸ್ತನ ನಮಗೆ ಮಾಡೆಲ್ ಆಗಿದ್ದಾನೆ. ತಂದೆಯಿಂದ ಕಳುಹಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ಬಂದ ಕಾರಣ ಇವತ್ತು ನೀನು ನಾವು ವಿಮೋಚಿಸಲ್ಪಟ್ಟಿದ್ದೇವೆ, ರಕ್ಷಣೆ ಅನುಭವದಲ್ಲಿ ಸಂತೋಷದಲ್ಲಿ ನಾವು ನಡೀತಾ ಇದ್ದೇವೆ. ಇನ್ನೂ ಅನೇಕರು ಬರ್ಬೇಕಾಗಿದೆ ಆತನ ಬಳಿಗೆ. ಅದಕ್ಕೆ ಇವತ್ತು ದೇವರು ನನ್ನ ಕುಟುಂಬವನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ಇನ್ನು ಮೂರನೇದಾಗಿ ನಾವು ನೋಡೋಣ, ಈ ಮೂರನೆಯ ಸಂಗತಿ, 3 ಮತ್ತು ಹಾಗೂ ಈ ಕೊನೆಯ ಒಂದು ಸಂಗತಿ, ಇದು ಮೂರನೆಯ ಹೆಜ್ಜೆ. ಮೊದಲೇದಾಗಿ ನಾವು ನೋಡಿದಂಥದ್ದು ಯಾವುದು? ಜನರ ಜೊತೆಗೆ ನಮ್ಮನ್ನ ಗುರುತಿಸಿಕೊಳ್ಬೇಕು, ಅದರ ಮೂಲಕವಾಗಿ ನಾವು ಅವತರಣದ ಕುಟುಂಬ ಆಗ್ತೇವೆ. ಎರಡನೇದಾಗಿ ನಾವು ನೋಡಿದ್ದು ನಮ್ಮ ಕಂಫರ್ಟ್ ಝೋನ್ ಇಂದ, ಸುಖ ವಲಯದಿಂದ ನಾವು ಹೊರಗೆ ಬರಬೇಕು. ಮೂರನೇದಾಗಿ ಇಟ್ ರಿಕ್ವೈರ್ಸ್ ವಾಲಂಟರಿ ಸ್ಯಾಕ್ರಿಫೈಸ್. ಅವತರಣದ ಕುಟುಂಬ ಆಗ್ಬೇಕಾದ್ರೆ ಅದಕ್ಕೆ ಸ್ವಯಂ ಪ್ರೇರಿತವಾದಂತ ತ್ಯಾಗ ಬಹಳ ಅವಶ್ಯ. ಸ್ವಯಂ ಪ್ರೇರಿತವಾದ ತ್ಯಾಗ. ನನ್ನ ಪ್ರಿಯರೇ, ಇದು ಎಷ್ಟು ಪ್ರಾಮುಖ್ಯ ಅಂತಂದ್ರೆ, ಯೇಸು ಕ್ರಿಸ್ತನು ತ್ಯಾಗ ಮಾಡುವುದರಲ್ಲಿ ತನಗೋಸ್ಕರವಾಗಿ ಏನನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನ ಆತನು ತ್ಯಾಗ ಮಾಡಿ, ತನ್ನ ಕೊನೆಯ ಒಂದು ರಕ್ತದ ಹನಿ ಕೂಡ ಅದು ಆ ಶಿಲುಬೆಯ ಮೇಲೆ ಸುರಿಸಲ್ಪಡುವವರೆಗೆ ತನ್ನನ್ನ ಆತನು ತ್ಯಾಗ ಮಾಡಿದ. ಅಂಥ ತ್ಯಾಗದ ಒಂದು ಮಾದರಿ ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನ ಬಿಟ್ರೆ ಇನ್ನು ಯಾರಲ್ಲಿ ಕೂಡ ನಾವು ಕಾಣೋದಿಲ್ಲ. ಸೊ ಪ್ರಶ್ನೆ ಏನಂತಂದ್ರೆ, ಇವತ್ತು ಇಂಥ ಒಬ್ಬ ಕರ್ತನನ್ನ ನಾವು ಅನುಸರಿಸ್ತಾ ಇದ್ದೇವೆ, ಇಂಥ ಒಬ್ಬ ರಕ್ಷಕನನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಳ್ತಾ ಇರುವಂತ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನ ತ್ಯಾಗ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ? ನಮ್ಮ ಹಣ ಇರ್ಬೋದು, ನಮ್ಮ ಸಮಯ ಇರ್ಬೋದು, ನಮ್ಮ ಜೀವಿತ ಇರ್ಬೋದು, ನಮ್ಮ ಪ್ರಾಪರ್ಟಿ ಇರ್ಬೋದು, ಏನೇ ಇದ್ರೂ ಕೂಡ ನಾವು ಹೊಂದಿರುವಂತ ಒಂದೊಂದು ಸಂಗತಿ ಕೂಡ ದೇವರಿಂದ ನಾವು ಹೊಂದಿದ್ದೇವೆ. ದೇವರ ಸೇವೆಗೆ ತಿರುಗಿ ಅದನ್ನ ಕೊಡ್ಲಿಕ್ಕೆ ನಾವು ಎಷ್ಟು ರೆಡಿ ಇದ್ದೇವೆ? ಅದನ್ನ ನಾವು ಪ್ರಶ್ನಿಸ್ಕೊಳ್ಬೇಕು. ಇದು ತ್ಯಾಗ ಅನ್ನುವಂಥದ್ದು ನಮ್ಮ ಜೀವಿತಗಳಲ್ಲಿ ಇಲ್ಲದೆ ಹೋದರೆ ನಮ್ಮ ಕ್ರೈಸ್ತ ಜೀವಿತ ವ್ಯರ್ಥವೇ. ಯಾಕಂದ್ರೆ ತ್ಯಾಗ ಇಲ್ಲದೆ ಯಾವ ಆಶೀರ್ವಾದ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ತ್ಯಾಗ ಇಲ್ಲವೋ ಅಲ್ಲಿ ಬರಡುತನ, ಎಲ್ಲಿ ತ್ಯಾಗ ಇರುವುದಿಲ್ವೋ ಅಲ್ಲಿ ಯಾವ ರೀತಿಯಾದಂತಹ ಒಂದು ಲಾಭ ಕೂಡ, ಆಶೀರ್ವಾದ ಕೂಡ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ ನಲ್ಲಿ ನಾವು ಕಳೆದ 2-3 ವರ್ಷಗಳ ಹಿಂದೆ ಕ್ರಿಸ್ಮಸ್ ಟೈಮ್ ಬಂದಾಗ ನಾವು ಯೋಚನೆ ಮಾಡ್ತಾ ಇದ್ವು, ಯಾವ ರೀತಿಯಲ್ಲಿ ನಾವು ನಮ್ಮ ಸುತ್ತಲಿರುವಂತ ಒಂದು ಸಮಾಜದಲ್ಲಿ ಕ್ರಿಸ್ತನ ಪ್ರೀತಿಯನ್ನ ನಾವು ಜನರಿಗೆ ಹಂಚಿಕೊಳ್ಳೋಣ ಎಂಬುದಾಗಿ ಯೋಚನೆ ಮಾಡುವಾಗ, ಇಲ್ಲಿ ನಮ್ಮ ಸ್ಥಳದಲ್ಲಿ ಇರುವಂತ BBMP ವರ್ಕರ್ಸ್, BBMPಯಲ್ಲಿ ಇರುವಂತ ಈ ಕಸ ಗುಡಿಸುವಂತ ಜನರು ಬೆಳಿಗ್ಗೆ 5 ಗಂಟೆಗೆ ಅವರು ಎದ್ದೇಳ್ತಾರೆ, ಕಸವನ್ನ ಗುಡಿಸ್ತಾ ಇರ್ತಾರೆ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅಂತವರ ಜೊತೆಗೆ ಹೋಗಿ ನಮ್ಮನ್ನು ನಾವೇ ಅವರ ಜೊತೆಗೆ ಗುರುತಿಸಿಕೊಂಡು ಅವರ ಮಾಡುವ ಕೆಲಸದ ಜೊತೆಗೆ ನಾವು ಕೂಡ ಕೈಗೂಡಿಸಿ ಕೆಲಸ ಮಾಡಿ ಅವರಿಗೆ ಕ್ರಿಸ್ತನ ಪ್ರೀತಿಯನ್ನ ನಾವು ವ್ಯಕ್ತಗೊಳಿಸೋಣ ಅಂತ ಹೇಳಿ
ನಾವು ಏನ್ ಮಾಡಿದ್ವು, ಅವರಿಗೆ ಮುಂಚಿತವಾಗಿ ನಾವು ತಿಳಿಸಿ, ನಾವು ಆ ದಿನದಂದು ಬೆಳಿಗ್ಗೆ 5 ಗಂಟೆಗೆ ನಾವು ಹೋಗಿ ಸುಮಾರು 20-25 ಜನ ನಮ್ಮ ಸಂಸ್ಥೆಯಿಂದ ನಾವು ಹೋಗಿ ಅವರ ಜೊತೆಗೆ ನಾವು ಅವ್ರು ಮಾಡುವಂತ ಕೆಲಸವನ್ನ ನಾವು ಕೂಡ ಮಾಡಿದೆವು. ಅವರಿಗೆ ಆಶ್ಚರ್ಯ ಆಯ್ತು, ಯಾಕಪ್ಪ ಇವರು ನಮ್ಮ ಜೊತೆಗೆ ಬಂದು ನಾವು ಮಾಡುವಂತ ಕೆಲಸವನ್ನ ಮಾಡಿ ನಮ್ಮ ಹಾಗೆ ಇವರು ಕೂಡ ನಡೀತಾ ಇದಾರಲ್ಲ ಅಂತ ನೋಡುವಾಗ ಅವರಿಗೆ ಆಶ್ಚರ್ಯ ಆಯ್ತು. ಆಮೇಲೆ ಎಲ್ಲ ಕೆಲಸ ಆದ್ಮೇಲೆ ಅವರನ್ನ ನಮ್ಮ ಸಂಸ್ಥೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಸ್ವಲ್ಪ ತಿಂಡಿ ಎಲ್ಲ ನಾವು ಕೊಟ್ಟು, ಅಲ್ಲಿ ಕ್ರಿಸ್ತನ ಸಂದೇಶ, ಕ್ರಿಸ್ತನ ಜನನದ ಸಂದೇಶ, ಆ ಪ್ರೀತಿಯ ಸಂದೇಶ ಕೂಡ ಅವರಿಗೆ ನಾವು ಹಂಚಿದೆವು. ಆವಾಗ ಅವ್ರಿಗೆ ಏನಾಗ್ತಾ ಇದೆ, ನಾವು ಹೇಳಿದಂತ ಸಂದೇಶ ಏನಪ್ಪಾ, ಈಗ ಇಷ್ಟರವರೆಗೆ ಅವರು ಕಾರ್ಯರೂಪದಲ್ಲಿ ತೋರಿಸಿದ್ರು, ಈಗ ಮಾತಿನ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇದು ನಂಬಲಿಕ್ಕೆ ಅರ್ಹವಾಗಿದೆ ಅಂತ ಹೇಳಿ ಅನೇಕ ಜನರಿಗೆ ನಾವು ಮಾಡಿದಂತ ಕಾರ್ಯ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಪ್ರಿಯರೇ, ನಾವು ವಿಶ್ವಾಸಿಗಳಾಗಿ ನಮ್ಮ ಸುತ್ತಲೂ ಇರುವಂತ ಜನರ ಮಧ್ಯದಲ್ಲಿ ಇರುವಾಗ ಅವರಿಗೆ ಕ್ರಿಸ್ತನ ಪ್ರೀತಿಯನ್ನ ಹೇಗೆ ನಾವು ತೋರಿಸ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಕುಟುಂಬವಾಗಿ ನೀವು ಯೋಚನೆ ಮಾಡಿ, ತಂದೆ ತಾಯಿಗಳಾಗಿ ಮಕ್ಕಳ ಜೊತೆಗೆ ಕುಳಿತುಕೊಂಡು ನೀವು ಡಿಸ್ಕಸ್ ಮಾಡಿ, ಹೇಗೆ ನಾವು ನಮ್ಮ ನೇಬರ್ಸ್ಗೆ ಅಥವಾ ನೀವು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀರಿ ಅವರ ಕುಟುಂಬಗಳಿಗೆ ಹೇಗೆ ನಾವು ಕ್ರಿಸ್ತನ ಪ್ರೀತಿಯನ್ನ ಹಂಚಬಹುದು. ಅವಕಾಶಗಳನ್ನ ನೀವು ನೋಡ್ತಾ ಇರಬೇಕು. ಎಸ್ಪೆಷಲಿ ಈ ಕ್ರಿಸ್ಮಸ್ ಇರ್ಬೋದು, ಅಥವಾ ಗುಡ್ ಫ್ರೈಡೆ ಇರ್ಬೋದು, ಅಥವಾ ಈಸ್ಟರು, ಇಂಥ ಕೆಲವು ಜನರಿಗೆ ಗೊತ್ತಿರುವಂತ ಕ್ರೈಸ್ತ ಏನು ಹಬ್ಬಗಳು ಅಂತ ಹೇಳಿ ನಾವು ಹೇಳ್ತೀವಲ್ಲ, ಇವುಗಳ ಒಂದು ಸದುಪಯೋಗ ನಾವು ಮಾಡಿಕೊಂಡು ನಾವು ಕ್ರಿಸ್ತನ ಒಂದು ಮೆಸೇಜ್ ಅನ್ನ ಅಥವಾ ಸತ್ಯವೇದಗಳನ್ನ ನಾವು ಅವರಿಗೆ ಕೊಟ್ಟು ಸಂದೇಶವನ್ನ ನಾವು ಕೊಡುವಾಗ ಅವರಿಗೆ ಮನಸ್ಸಿಗೆ ಅದು ಇನ್ನೂ ಹೆಚ್ಚು ನಾಟುವಂತೆ ಅದಾಗ್ತದೆ. ಅದಕ್ಕೆ ಇಂಥ ಅವಕಾಶಗಳನ್ನ ನಾವು ನೋಡ್ಬೇಕು. ಅಂದ್ರೆ ಇತರ ಸಮಯಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾವು, ಯಾವುದೇ ಸಮಯ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎದುರಿಗಿನ ಮನೆಯವರು, ಅವರು ಒಂದು ಮುಸ್ಲಿಂ ಕುಟುಂಬ, ಅವರ ಮನೆಯಲ್ಲಿ ಗಂಡನಿಗೆ ಡೆಂಗ್ಯೂ ಆಯ್ತು, ಆಮೇಲೆ ಮಗಳಿಗೆ ಆಯ್ತು, ಆಮೇಲೆ ಚಿಕ್ಕ ಮಗನಿಗೂ ಕೂಡ ಆಯ್ತು. ಸೊ ಆ ಸಮಯದಲ್ಲಿ ಜೆಸ್ಸಿ ಮತ್ತು ನಾನು ಅಲ್ಲಿರುವಂತ ಸ್ತ್ರೀಯ ಜೊತೆಗೆ, ಮನೆಯ ಯಜಮಾನಿಯ ಜೊತೆಗೆ ನಾವು ಮಾತನಾಡಿ ಹೇಗಿದ್ದಾರೆ ಅಂತೆಲ್ಲ ಕೇಳಿ, ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಭಯ ಪಡಬೇಡಿ, ದೇವರಿಗೆ ಅವರು ಬೇಗ ಗುಣ ಮಾಡ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಉತ್ತೇಜನವನ್ನ ನಾವು ಕೊಡ್ತಾ ಇದ್ವಿ. ಏನಾದ್ರೂ ನಿಮಗೆ ಸಹಾಯ ಬೇಕಾದ್ರೆ ನಾವಿಲ್ಲಿದ್ದೀವಿ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ವಿ. ನನ್ನ ಪ್ರಿಯರೇ, ಈ ರೀತಿಯಲ್ಲಿ ನೋಡಿ, ಕಷ್ಟದ ಪರಿಸ್ಥಿತಿಯಲ್ಲಿ ವಿಶ್ವಾಸಿಯ ಒಂದು ಕುಟುಂಬ ಅವರ ಜೊತೆಗೆ ನಿಂತು ನಾವು ಪ್ರಾರ್ಥನೆ ಮಾಡ್ತೇವೆ, ಸಹಾಯ ಕೊಡ್ತೇವೆ ಅಂತ ಹೇಳುವಾಗ ಅದು ಕ್ರಿಸ್ತನ ಪ್ರೀತಿಯನ್ನ ಅವರಿಗೆ ವ್ಯಕ್ತ ಮಾಡ್ತದೆ. ನಾವು ಹೇಳುವಂತ ಮಾತು ಎಲ್ಲಿಂದ ಬಂದಿದೆ, ಯಾವ ಪ್ರೇರಣೆಯಿಂದ ಬರ್ತಾ ಇದೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ, ನಮ್ಮ ಮೂಲಕವಾಗಿ ಈ ಮಾತುಗಳು ಬರ್ತಾ ಇವೆ ಅನ್ನೋದು ಅವರಿಗೆ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿರುವಂತ ನಾವು ಪ್ರತಿಯೊಬ್ಬರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನೀವಿರುವಂತ ಒಂದು ಪರಿಸರದಲ್ಲಿ ಅಥವಾ ಯಾವ ಒಂದು ನೇಬರ್ಹುಡ್, ಯಾವ ಒಂದು ಲೇಔಟ್ ನಲ್ಲಿ ಇದ್ದೀರಾ, ಅಲ್ಲಿ ನೀವು ಒಂದು ವಿಶ್ವಾಸಿ ಕುಟುಂಬ ಅನ್ನೋದು ನೆರೆಹೊರೆಯವರಿಗೆ ಗೊತ್ತಾ, ಅಥವಾ ಅದನ್ನು ಗುಪ್ತವಾಗಿಟ್ಟಿದ್ದೀರಾ, ಅಥವಾ ನಿಮ್ಮ ಪ್ರೀತಿಯನ್ನ ತೋರಿಸೋದು, ಅವ್ರ ಜೊತೆಗೆ ಮಾತನಾಡುವುದು ನೀವು ಮಾಡ್ತಾನೆ ಇಲ್ವೇ? ಅವಕಾಶ ನಾವು ಕಳ್ಕೊಳ್ಳೋದು ಬೇಡ. ದೇವರು ನಮ್ಮನಲ್ಲಿ ಯಾಕೆ ಇಟ್ಟಿದ್ದಾನೆ, ಅಲ್ಲಿ ಬೆಳಕಾಗಿ ಇರ್ಬೇಕು, ಆತನಿಗೆ ಒಂದು ಸಾಕ್ಷಿಯಾಗಿ ನಾವು ಅಲ್ಲಿರ್ಬೇಕು. ಅದಕ್ಕೆ ಅವತರಣದ ಕುಟುಂಬ ನಾವು ಆಗುವಾಗ ನಾವು ತ್ಯಾಗದ ಮೂಲಕವಾಗಿ ನಮ್ಮನ್ನ ದೇವರು ನಡೆಸುವಾಗ ಅವಕಾಶಗಳನ್ನ ಉಪಯೋಗ ಮಾಡಿ ನಾವು ಇತರರನ್ನ ಸ್ವಾಮಿಯ ಬಳಿಗೆ ನಡೆಸುವಂತ ಮತ್ತು ಸುವಾರ್ತೆಯನ್ನ ಸಾರುವಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಿದೆ. ಹಾಗಿದ್ರೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕೊನೆಯದಾಗಿ ಒಂದು ನಾನು ಹುಟ್ಟಿ ಬೆಳೆದಂತ ಮನೆ, ಚಿಕ್ಕದಾದಂತ ಮನೆ ಅದಾಗಿತ್ತು. ಆದ್ರೆ ನಮ್ಮ ತಂದೆ ತಾಯಿಗಳು ಯಾವಾಗಲೂ ದೇವರ ಸೇವಕರುಗಳು ಧಾರವಾಡ ಪಟ್ಟಣಕ್ಕೆ ಯಾರಾದ್ರೂ ಬಂದ್ರೆ ಅವರು ತಂದೆ ತಾಯಿಗಳು ಹೇಗಾದ್ರೂ ಮಾಡಿ ಅವರು ಎಲ್ಲಿ ಬಂದಿದ್ದಾರೆ, ಎಲ್ಲಿ ಇದ್ದಾರೆ ಎಲ್ಲ ಗುರುತು ಹಿಡ್ಕೊಂಡು ಫಸ್ಟ್ ಅವ್ರನ್ನ ನಮ್ಮ ಮನೆಗೆ ಇನ್ವೈಟ್ ಮಾಡ್ತಾ ಇದ್ರು. ಹೀಗಾಗಿ ನಾವು ಚಿಕ್ಕ ವಯಸ್ಸಿನಿಂದ, ಅಂದ್ರೆ ಯಾವಾಗ ಸ್ಕೂಲ್ ನಲ್ಲಿ ಇದ್ದಾಗಿನಿಂದ ನಾವು 3 ಜನ ಸಹೋದರರು, ನಮಗೆ ಯಾರ ಪರಿಚಯ ಆಯ್ತು ಅಂತಂದ್ರೆ ಕ್ರೈಸ್ತ ಸಂಸ್ಥೆಗಳ ಪರಿಚಯ, ಕ್ರೈಸ್ತ ಸೇವಕರ ಪರಿಚಯ ಆಯ್ತು. ನನಗಿನ್ನೂ ಕೂಡ ನೆನಪಿದೆ, ಇಂಡಿಯಾ ಎವ್ರಿ ಹೋಮ್ ಕ್ರೂಸೇಡ್ ನಿಂದ ಆ ಸಮಯದಲ್ಲಿ ಸಾಹಿಬ್ ಜಾನ್ ಮತ್ತು ಅವರೆಲ್ಲ ಟೀಮ್ ನಲ್ಲಿ ಇದ್ರು. ಅವರ ಒಂದು ಪರಿಚಯ ಆ ಟೈಮ್ ನಲ್ಲಿ ಆಯ್ತು. ಆಮೇಲೆ ಆಪರೇಷನ್ ಮೊಬಿಲೈಸೇಷನ್ ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ನನ್ನ ತಾಯಿ ಅವ್ರು ಬಂದ್ರೆ ಬಹಳ ಅವಳಿಗೆ ಉತ್ಸಾಹ, ಒಳ್ಳೆ ರುಚಿಕಟ್ಟಾದ ಅಡಿಗೆ ಮಾಡೋದು ಅದು ಒಂದು ಕಡೆಗಿದ್ರೆ, ಇನ್ನೊಂದು ಕಡೆಗೆ ಅವರ ಜೊತೆ ಕುಳಿತುಕೊಂಡು ಅವರ ಸೇವೆಯ ಎಲ್ಲಾ ಅಂಶಗಳನ್ನ ಕೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನನ್ನ ತಾಯಿಯ ಇನ್ನೊಂದು ಸ್ವಭಾವ. ಹೀಗೆ ನಾವು ಯಾರ ಜೊತೆಗೆ ನಾವು ಸಂಬಂಧ ಬೆಳೆಸ್ಕೊಂಡ್ವು,
ನಾವು ದೇವರ ಸೇವಕರುಗಳ ಜೊತೆಗೆ, ದೇವರ ಸೇವೆಯ ಸಂಸ್ಥೆಗಳ ಜೊತೆಗೆ ನಮ್ಮ ಸಂಬಂಧ ಬೆಳೀತಾ ಬೆಳೀತಾ ಅದು ನಮಗೆ ಗೊತ್ತಿಲ್ಲ, ನಾವು ಒಂದು ದಿವಸ ಇಂಥ ಒಂದು ಸಂಸ್ಥೆಯಲ್ಲೇ ನಾವು ಇರ್ತೇವೆ, ದೇವರ ಸೇವೆಯನ್ನ ಮಾಡುವವರು ಆಗಿ ದೇವರು ನಮ್ಮನ್ನ ಕರೀಲಿಕ್ಕಿದ್ದಾನಂತ ನಮಗೆ ಗೊತ್ತಿರಲಿಲ್ಲ. ದೇವರು ನಮ್ಮನ್ನ ರೂಪಿಸ್ತಾ ಇದ್ದ. ಅದಕ್ಕೆ ಪ್ರಿಯರೇ, ಇವತ್ತು ಅನೇಕ ತಂದೆ ತಾಯಿಗಳು ನಾವಿಲ್ಲಿದ್ದೇವೆ. ನಮ್ಮ ಮಕ್ಕಳನ್ನ ಒಂದು ಇಂಥ ಸುಂದರವಾದ ಸನ್ನಿವೇಶದಲ್ಲಿ ದೇವರ ಸೇವೆಗೆ ಪ್ರಥಮ ಸ್ಥಾನ, ದೇವರ ಸೇವಕರಿಗೆ ಪ್ರಥಮ ಸ್ಥಾನ ಕೊಡುತ್ತಾ ನಾವು ಕೂಡ ಸೇವಾ ಕುಟುಂಬದ ಕಡೆಗೆ ನಾವು ನಡೆಯಬೇಕಾದದ್ದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ ಮತ್ತು ದೇವರ ಬಯಕೆ ಕೂಡ ಅದಾಗಿದೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿರುವಂತ ಪ್ರತಿಯೊಂದು ಕುಟುಂಬ ಕೂಡ ಒಂದು ಅವತರಣದ ಕುಟುಂಬ, ಇನ್ಕಾರ್ನೇಷನಲ್ ಫ್ಯಾಮಿಲಿ ಆಗಿ ಪರಿವರ್ತಿಸಿ ದೇವರು ಎಲ್ಲ ಕುಟುಂಬಗಳ ಮೂಲಕವಾಗಿ ಹೆಚ್ಚಾದ ಮಹಿಮೆಯನ್ನು ಹೊಂದಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಆಗಿರಲಿ. ದೇವರಿಗೆ ಮಹಿಮೆ ಉಂಟಾಗ್ಲಿ.